ಇವತ್ತು ನಾವು ಪ್ರಾಡಕ್ಟ್ ಮೆಥಡ್ ಮೇಲೆ ಇನ್ನು ಕೆಲವೊಂದು ಕ್ವಶನ್ಸ್ಗಳನ್ನು ಸಾಲ್ವ್ ಮಾಡಲಿಕ್ಕೆ ಪ್ರಯತ್ನವನ್ನು ಮಾಡೋಣ. ಹಿಂದಿನ ಸೆಷನ್ ಒಳಗೆ ಪ್ರಾಡಕ್ಟ್ ಮೆಥಡ್ ಎಂದರೇನು, ಆ ಮೆಥಡ್ನಲ್ಲಿ ನಾವು ಯಾವ ರೀತಿಯಾಗಿ ಇಂಟ್ರೆಸ್ಟ್ ಆನ್ ಡ್ರಾವಿಂಗ್ಸ್ ಅನ್ನ ಲೆಕ್ಕಾಚಾರ ಮಾಡ್ತೀವಿ ಅಥವಾ ಕ್ಯಾಲ್ಕುಲೇಟ್ ಮಾಡ್ತೀವಿ ಮತ್ತು ಆ ಮೆಥಡ್ ಅನ್ನ ಯಾವ ಸಂದರ್ಭಗಳಲ್ಲಿ ನಾವು ಉಪಯೋಗ ಮಾಡ್ತೀವಿ ಅನ್ನೋದನ್ನ ಕಲ್ತ್ಕೊಂಡ್ವಿ. ಅದರ ಮೇಲೆ 3 ಎಕ್ಸಾಂಪಲ್ಗಳು ಸಹ ನಾವು ನೋಡಿದ್ವಿ. ಇವತ್ತು ಅದನ್ನು ನಾವು ಮುಂದುವರಿಸೋಣ. ಅದರ ಮೇಲೆ ಇನ್ನು ಕೆಲವಷ್ಟು ಎಕ್ಸಾಂಪಲ್ಸ್ಗಳನ್ನು ಬಿಡಿಸಲಿಕ್ಕೆ ನಾವು ಪ್ರಯತ್ನವನ್ನು ಮಾಡೋಣ. ನಿಮಗೆ ನಾನು ವಾಟ್ಸಪ್ ಗ್ರೂಪಿಗೆ ಕೆಲವೊಂದು ಕ್ವಶನ್ಸ್ಗಳನ್ನು ಕಳಿಸಿದ್ದೀನಿ. ಆ ಕ್ವಶನ್ಸ್ ಒಳಗೆ ನಾವು ನಿನ್ನೆ 3ನೇ ಕ್ವಶನ್ ಅನ್ನ ಬಿಡಿಸಿದ್ದೀವಿ. 1ನೇ ಕ್ವಶನ್ ಮತ್ತು 2ನೇ ಕ್ವಶನ್ ಇನ್ನೂ ಬಿಡಿಸಿಲ್ಲ, ಅದನ್ನ ನಂತರ ಬಿಡಿಸೋಣ ಅಂತ. ಸೊ ಇಲ್ಲಿ ನಾನು ಬೋರ್ಡಿನ ಮೇಲೆ ಒಂದು ಪ್ರಾಬ್ಲಮ್ ನಂಬರ್ 1 ಅಂತ ಬರೆದು ಒಂದು ಕ್ವಶನ್ ಅನ್ನ ಬರ್ದೀನಿ. ಸೊ ನೀವು ಇದನ್ನ ನೋಡಿ ನಿಮ್ಮ ನೋಟ್ಬುಕ್ ಒಳಗೆ, ನಿಮ್ಮ ಫೇರ್ ಬುಕ್ ಒಳಗೆ ಇದನ್ನ ಬರ್ಕೊಳ್ರಿ. ಸೊ ಈಗ ಬರ್ಕೊಳಕ್ ಆಗಿಲ್ಲ ಅಂತಂದ್ರೆ ನೀವು ಕ್ಲಾಸನ್ನ ವೀಕ್ಷಣೆ ಮಾಡ್ರಿ. ನಂತರ ಸೊ ಇದನ್ನ ಪಾಸ್ ಮಾಡಿಕೊಂಡು, ಅಂದ್ರೆ ಕ್ಲಾಸ್ ಮುಗಿದ ನಂತರ ನೀವು ಬೇಕಾದ್ರೆ ಕ್ವಶನ್ ಅನ್ನ ಬರ್ಕೋಬಹುದು. ಕ್ವಶನ್ ಬರ್ಕೊಳ್ಳೋಷ್ಟು ಜಾಗ ಬಿಡ್ರಿ. ಕ್ವಶನ್ ಬರ್ಕೊಳ್ಳೋಷ್ಟು ಜಾಗ ಬಿಟ್ಟು ಸೊಲ್ಯೂಷನ್ ಬರ್ಕೊಳಕ್ ಸ್ಟಾರ್ಟ್ ಮಾಡ್ರಿ. ಸೊ ಈ ಕ್ವಶನ್ಗೆ ಎಷ್ಟು ಜಾಗ ಬೇಕು ಅಷ್ಟು ಜಾಗ ನಿಮ್ಮ ಫೇರ್ ಬುಕ್ ಒಳಗೆ ಖಾಲಿ ಬಿಡ್ರಿ. ನಂತರ ಸೊಲ್ಯೂಷನ್ ಅಂತ ಬರೀರಿ. ಬರೆದು ಏನ್ ಮಾಡ್ರಿ ಅಂತಂದ್ರೆ ಈ ಫಾರ್ಮೆಟ್ ಅನ್ನ ಹಾಕೊಳ್ರಿ. ಈಗ ನಾವು ಕ್ವಶನ್ ಅನ್ನ ಪ್ರಾರಂಭ ಮಾಡೋಣ. ಪ್ರಾಬ್ಲಮ್ ಏನಿದೆ ನೋಡ್ರಿ. ಎ ಅಂಡ್ ಬಿ, ಎ ಮತ್ತು ಬಿ, ಎ ಅಂಡ್ ಬಿ ಆರ್ ಪಾರ್ಟ್ನರ್ಸ್ ಶೇರಿಂಗ್ ಪ್ರಾಫಿಟ್ ಅಂಡ್ ಲಾಸ್ in the ratio of 2:1. ಎ ಮತ್ತು ಬಿ ಪಾಲುದಾರರು. ಪಾಲುಗಾರಿಕೆ ವ್ಯವಹಾರದಿಂದ ಬಂದಂಥ ಲಾಭವನ್ನ 2:1 ಪ್ರಕಾರ ಹಂಚ್ಕೊಳ್ತಾರೆ. A's drawing for the year 2021 are as under. ಸೊ ಇಲ್ಲಿ ಎ ಅನ್ನುವಂಥ ಪಾಲುದಾರ ಅಕೌಂಟಿಂಗ್ ಇಯರ್ 2021 ಈ ವರ್ಷದೊಳಗೆ ಈ ಕೆಳಗಿನಂತೆ ಡ್ರಾ ಮಾಡಿದಾನ. ಬೇರೆ ಬೇರೆ ಡೇಟಿಗೆ ಬೇರೆ ಬೇರೆ ಅಮೌಂಟ್ ಅನ್ನ ಡ್ರಾ ಮಾಡಿದಾನ. ನೋಡ್ರಿ, ಫಸ್ಟ್ ಡ್ರಾ ಯಾವಾಗ ಮಾಡಿದಾನ? ಏಪ್ರಿಲ್ 1ನೇ ತಾರೀಕಿಗೆ. 1 ಏಪ್ರಿಲ್ 2020ಕ್ಕೆ 5,000 ರೂಪಾಯಿ ಡ್ರಾ ಮಾಡಿದಾನ. ಆಮೇಲೆ ಆಗಸ್ಟ್ 31ನೇ ತಾರೀಕಿಗೆ 2020 ಆಗಸ್ಟ್ 31ನೇ ತಾರೀಕಿಗೆ 1,000 ರೂಪಾಯಿ ಡ್ರಾ ಮಾಡಿದಾನ. ಆಮೇಲೆ 2021 ಜನವರಿ 1ನೇ ತಾರೀಕಿಗೆ 5,000 ರೂಪಾಯಿ ಡ್ರಾ ಮಾಡಿದಾನ. 2021 ಮಾರ್ಚ್ 31ನೇ ತಾರೀಕಿಗೆ 2,000 ರೂಪಾಯಿ ಡ್ರಾ ಮಾಡಿದ. ಓಕೆ, ಇನ್ನ ಕೆಳಗಡೆ ನಾ ಇನ್ನು ಬರ್ದಿಲ್ಲ. ಕ್ಯಾಲ್ಕುಲೇಟ್
interest on drawings at 12% per annum under product method under product method for the year ended 31st March 2021. So this is the question. ಸೊ ಇನ್ನೊಮ್ಮೆ ಹೇಳ್ತಾ ಇದ್ದೀನಿ, ಯಾರು ಲೇಟಾಗಿ ಜಾಯ್ನ್ ಆಗಿರಿ, ಎ ಮತ್ತು ಬಿ ಇಬ್ರು ಪಾರ್ಟ್ನರ್ಸ್ ಬಂದಂತಹ ಪ್ರಾಫಿಟ್ ಅಂಡ್ ಲಾಸ್ ಅನ್ನ 2:1 ಪ್ರಕಾರ ಹಂಚ್ಕೊಂತಾರೆ. ಇಬ್ಬರಲ್ಲಿ ಒಬ್ಬ ಎ ಅನ್ನುವಂತಹ ಪಾಲುದಾರ ಅಕೌಂಟಿಂಗ್ ಇಯರ್ 2021 ಒಳಗೆ ಫಾರ್ ದ ಇಯರ್ ಅಕೌಂಟಿಂಗ್ ಇಯರ್ 2021 he has withdrawn 4 times, 4 ಬಾರಿ ವಿಡ್ರಾ ಮಾಡಿದಾನ. ಒಂದು ಏಪ್ರಿಲ್ 1ನೇ ತಾರೀಕಿಗೆ 5,000 ರೂಪಾಯಿ, ಮತ್ತೊಂದು ಆಗಸ್ಟ್ 31ನೇ ತಾರೀಕಿಗೆ 10,000 ರೂಪಾಯಿ, ಆಮೇಲೆ ಜನವರಿ 1ನೇ ತಾರೀಕಿಗೆ 5,000 ರೂಪಾಯಿ, ಮಾರ್ಚ್ 31ನೇ ತಾರೀಕಿಗೆ 2,000 ರೂಪಾಯಿ. ಈ ರೀತಿಯಾಗಿ ಬೇರೆ ಬೇರೆ ಡೇಟಿಗೆ ಬೇರೆ ಬೇರೆ ಅಮೌಂಟ್ ಅನ್ನ ಡ್ರಾ ಮಾಡಿದಾನ. ನೀವು ಇಂಟ್ರೆಸ್ಟ್ ಆನ್ ಡ್ರಾವಿಂಗ್ಸ್ ಕ್ಯಾಲ್ಕುಲೇಟ್ ಇಂಟ್ರೆಸ್ಟ್ ಆನ್ ಡ್ರಾವಿಂಗ್ ಶಾರ್ಟ್ ಫಾರ್ಮ್ ಬರ್ದೇನಿ at 12% per annum under product method for the year ended 31st March 2021 ಅಂತ ಹೇಳಿ ನಿಮ್ಗೆ ಕ್ವಶನ್ ಒಳಗ ಎಕ್ಸಾಮ್ ಒಳಗ ಇನ್ಸ್ಟ್ರಕ್ಷನ್ ನ ಕೊಡ್ತಾರೆ. ಸೊ ಹಾಗಾದ್ರೆ ನಾವು ಇದನ್ನ ಸಾಲ್ವ್ ಮಾಡಬೇಕು. ಸೊ ಸೊಲ್ಯೂಷನ್ ಅಂತ ಬರ್ದೇನೆ ನೋಡ್ರಿ. ಸೊಲ್ಯೂಷನ್ ಮುಂದಿನ ಪೇಜ್ ಒಳಗೆ ಕಂಟಿನ್ಯೂ ಮಾಡ್ಬೇಕು ನೀವು. ಸೊಲ್ಯೂಷನ್ ಫಸ್ಟ್ ಈ ಟೇಬಲ್ ಅನ್ನ ಹಾಕ್ಬೇಕು. ಈ ಟೇಬಲ್ ಒಳಗೆ 4 ಕಾಲಮ್ಸ್ಗಳು ಇರ್ತಾವ. ಮೊದಲನೇ ಕಾಲಮ್ ನಾನು ಶಾರ್ಟ್ ಫಾರ್ಮ್ ಬರ್ದೇನಿ, ನೀವು ಸರಿಯಾಗಿ ಬರ್ಕೊಡ್ರಿ. ಡೇಟ್ ಆಫ್ ಡ್ರಾವಿಂಗ್, ಆಮೇಲೆ ಅಮೌಂಟ್ ಆಫ್ ಡ್ರಾವಿಂಗ್, ನೆಕ್ಸ್ಟ್ ಅಮೌಂಟ್ ಆಫ್ ಡ್ರಾವಿಂಗ್, ಆಮೇಲೆ ಮಂತ್ಸ್ ಔಟ್ಸ್ಟ್ಯಾಂಡಿಂಗ್, ಆಮೇಲೆ ಪ್ರಾಡಕ್ಟ್. ಕ್ವಶನ್ ಒಳಗೆ ನಾವು ಡೇಟ್ ಆಫ್ ಡ್ರಾವಿಂಗ್ ಕೊಟ್ಟಿದ್ದೈತಿ, ಅಮೌಂಟ್ ಆಫ್ ಡ್ರಾವಿಂಗ್ ಕೊಟ್ಟಿದ್ದೈತಿ. ಇದನ್ನ ಆಸ್ ಇಟ್ ಈಸ್ ಬರ್ಕೋಬೇಕು. ಡೇಟ್ ಆಫ್ ಡ್ರಾವಿಂಗ್ ಒಳಗೆ ಡೇಟ್ ಅನ್ನ ಬರ್ಕೋಬೇಕು, ಅಮೌಂಟ್ ಆಫ್ ಡ್ರಾವಿಂಗ್ ಕಾಲಮ್ ಒಳಗೆ ಅಮೌಂಟ್ ಅನ್ನ ಬರ್ಬೇಕು. ಸೊ ನೋಡ್ರಿ, ಏಪ್ರಿಲ್ 1ಕ್ಕೆ 5,000 ರೂಪಾಯಿ, 31st ಆಗಸ್ಟಿಗೆ 10,000 ರೂಪಾಯಿ, ಆಮೇಲೆ 1st ಜನವರಿಗೆ 5,000 ರೂಪಾಯಿ, 31st ಮಾರ್ಚ್ 21ಕ್ಕೆ 2,000 ರೂಪಾಯಿ. ನೆಕ್ಸ್ಟ್ ಏನು ಮಾಡೋದು? ನೆಕ್ಸ್ಟ್ ಮಂತ್ಸ್ ಔಟ್ಸ್ಟ್ಯಾಂಡಿಂಗ್. ಸೊ ಮಂತ್ಸ್ ಔಟ್ಸ್ಟ್ಯಾಂಡಿಂಗ್ ಅಂದ ತಕ್ಷಣ ನಾವು ಏನ್ ಮಾಡ್ಬೇಕ್ರಪ್ಪ ಅಂತಂದ್ರೆ ಡೇಟ್ ಆಫ್ ಡ್ರಾವಿಂಗ್ ನೋಡ್ಬೇಕು, ಆಮೇಲೆ ಇಯರ್ ಎಂಡ್ ನೋಡ್ಬೇಕು. ಇಯರ್ ಎಂಡ್ ಅಲ್ಲಿ ಕೊಟ್ಟಾನ್ರಿ 31 ಮಾರ್ಚ್ 2021. ಹಂಗಾರೆ ಈ ಡೇಟಿನಿಂದ ಈ ಡೇಟಿನವರೆಗೆ ಎಷ್ಟು ತಿಂಗಳ? ಅವ 5,000 ರೂಪಾಯಿ ಡ್ರಾ ಮಾಡಿದ ಏಪ್ರಿಲ್ 1ನೇ ತಾರೀಕಿಗೆ. ಹಂಗಾರೆ 31 ಮಾರ್ಚ್ 2021 ಈ 5,000 ರೂಪಾಯಿ ಆತ ಎಷ್ಟು ತಿಂಗಳ ಯೂಸ್ ಮಾಡ್ದಂಗಾತು? ಸಂಸ್ಥೆಯಿಂದ ಡ್ರಾ ಮಾಡಿದಾನಲ್ಲ, ಅವ ಎಷ್ಟು ತಿಂಗಳ 5,000 ರೂಪಾಯಿ ಯೂಸ್ ಮಾಡ್ದಂಗಾತು? ಸೊ ನಾವು ಕೌಂಟ್ ಮಾಡ್ಬೇಕು. ಏಪ್ರಿಲ್ 1ನೇ ತಾರೀಕಿಗೆ ಅವನ್ ಡ್ರಾ ಮಾಡಿದಾನ, ಏಪ್ರಿಲ್ ಸೇರ್ಸ್ಕೊಂಡು ಕೌಂಟ್ ಮಾಡ್ಬೇಕು. ಇಲ್ಲಿ ಆಗಸ್ಟ್ 31ಕ್ಕೆ ಡ್ರಾ ಮಾಡೋಣ, ಆಗಸ್ಟ್ ಬಿಟ್ಟು ನಾವು ಕೌಂಟ್ ಮಾಡ್ಬೇಕು. ಓಕೆ, ಸೊ 1ನೇ ತಾರೀಕಿಗೆ ಅಂದ್ರೆ ಆ ತಿಂಗಳ ಸೇರಿಸ್ಕೋಬೇಕು, 30 ಅಥವಾ 31ನೇ ತಾರೀಕಿಗೆ ಡ್ರಾ ಮಾಡಿದ್ರೆ ಆ ತಿಂಗಳ ಬಿಡಬೇಕು. ಸೊ ಇಲ್ಲಿ ನಾವು ಏಪ್ರಿಲ್ ಸೇರಿಸ್ಕೋಬೇಕು. ಏಪ್ರಿಲ್ ಸೇರಿಸ್ಕೊಂಡು 31 ಮಾರ್ಚ್ ವರೆಗೆ ನಾವು ಕೌಂಟ್ ಮಾಡ್ಬೇಕು. ಸೊ ಅದಕ್ಕಾಗಿ ಏಪ್ರಿಲ್, ಮೇ, ಜೂನ್, ಜುಲೈ, ಆಗಸ್ಟ್, ಸೆಪ್ಟೆಂಬರ್, ಅಕ್ಟೋಬರ್, ನವೆಂಬರ್, ಡಿಸೆಂಬರ್, ಜನವರಿ, ಫೆಬ್ರವರಿ, ಮಾರ್ಚ್. ಎಷ್ಟು ತಿಂಗಳಾತು? 12 ತಿಂಗಳಾತು. ಸೊ ಅದಕ್ಕಾಗಿ ಮಂತ್ಸ್ ಔಟ್ಸ್ಟ್ಯಾಂಡಿಂಗ್ ಒಳಗೆ ನಾವು 12. ಇನ್ನು ನೆಕ್ಸ್ಟ್ ಸೆಕೆಂಡ್ ಡ್ರಾವಿಂಗ್ಸ್. ಆಗಸ್ಟ್ 31ಕ್ಕೆ ಡ್ರಾ ಮಾಡಿದಾನ, ಸೊ ಆಗಸ್ಟ್ ಲಾಸ್ಟ್ ಡೇಟಿಗೆ ಡ್ರಾ ಮಾಡಿದಾನ. ಸೊ ಆಗಸ್ಟ್ ತಿಂಗಳ ಬಿಟ್ಟು ಬಿಡಬೇಕು.
ಅದನ್ನ ಸೇರಿಸಬಾರ್ದು ಕೌಂಟ್ ಮಾಡುವಾಗ. ಹಂಗ ಆಗಸ್ಟ್ ತಿಂಗಳ ಬಿಟ್ವಿ ಅಂದ್ರೆ ನೆಕ್ಸ್ಟ್ ತಿಂಗಳ ಬರೋದು ಯಾವುದು? ಸೆಪ್ಟೆಂಬರ್. ಸೆಪ್ಟೆಂಬರ್, ಅಕ್ಟೋಬರ್, ನವೆಂಬರ್, ಡಿಸೆಂಬರ್, ಜನವರಿ, ಫೆಬ್ರವರಿ, ಮಾರ್ಚ್. ಎಷ್ಟು ತಿಂಗಳಾತಪ್ಪ? 7 ತಿಂಗಳಾತು. ಸೊ ಹಾಗಾದ್ರೆ 7 ತಿಂಗಳ ಅಂತ ಬಿಡ್ಬೇಕು. ಅತ್ರೆ ನೆಕ್ಸ್ಟ್ ಜನವರಿ 1ನೇ ತಾರೀಕಿಗೆ ಡ್ರಾ ಮಾಡಿದ. ಸೊ 1ನೇ ತಾರೀಕು ಅಂದ್ರೆ ಆ ತಿಂಗಳ ಸೇರಿಸ್ಕೋಬೇಕಂತ ನಾ ಹೇಳಿದ್ದೆ. ಸೊ ಹಂಗಾರೆ ಜನವರಿ ಸೇರಿಸ್ಕೋಬೇಕು. ಸೊ ಜನವರಿ 1ನೇ ತಾರೀಕಿನಿಂದ 31 ಮಾರ್ಚ್ ವರೆಗೆ ಎಷ್ಟು ತಿಂಗಳ ನೋಡ್ಬೇಕು. ಸೊ ಜನವರಿ, ಫೆಬ್ರವರಿ, ಮಾರ್ಚ್ 3 ತಿಂಗಳ. ಸೊ ಹಂಗಾರೆ ಇಲ್ಲಿ 3 ತಿಂಗಳ ಅಂತ ಬರೀಬೇಕು. ಇನ್ನ ಕೊನೆ ಲಾಸ್ಟ್ ಡ್ರಾವಿಂಗ್ಸ್ 31 ಮಾರ್ಚ್ 21ಕ್ಕೆ ಮಾಡೋಣ. ಸೊ ಈ ತಾರೀಕಿನಿಂದ ಈ ತಾರೀಕಿನವರೆಗೆ ಎಷ್ಟು ತಿಂಗಳಾಗ್ತಾವ ನೋಡ್ಬೇಕು. ಸೊ ಮಾರ್ಚ್ ನಿಂದ ಮಾರ್ಚದವರೆಗೆ 0 ತಿಂಗಳ. ಅಂದ್ರೆ ಇವತ್ತು ನಾವು ಇಂಟ್ರೆಸ್ಟ್ ಆನ್ ಡ್ರಾವಿಂಗ್ ಕ್ಯಾಲ್ಕುಲೇಟ್ ಮಾಡ್ತಾ ಇದ್ದೀವಿ. ಇವತ್ತ ಅವ ಡ್ರಾವಿಂಗ್ ಮಾಡಿದಾನ. ಸೊ ಹೀಗಾಗಿ ನಾವು 0 ಅವಧಿಗೆ ಇಂಟ್ರೆಸ್ಟ್ ಹಾಕ್ಬೇಕು. ಅಂದ್ರೆ ಅವಧಿ ಈ ತಿಂಗಳದ್ದು ನಾವು ಇಂಟ್ರೆಸ್ಟ್ ಹಾಕ್ಲಿಕ್ಕೆ ಬರೋದಿಲ್ಲ. ಸೊ ಔಟ್ಸ್ಟ್ಯಾಂಡಿಂಗ್ ಪೀರಿಯಡ್ 0 ಆಗ್ತದೆ. 31 ಮಾರ್ಚ್ ನಿಂದ 31 ಮಾರ್ಚ್ 0. ಸೊ ಹೀಗಾಗಿ ಇದಕ್ಕೆ ನಾವು 0 ಅಂತ ಬರಿತೀವಿ. ಇನ್ನು ಪ್ರಾಡಕ್ಟ್. ಪ್ರಾಡಕ್ಟ್ ಅಂದ್ರೆ ಏನಪ್ಪಾ ಅಂತಂದ್ರೆ ಇದು ಮತ್ತು ಇದು ಇಂಟು ಗುಣಿಸ್ಬೇಕು. 12 5 60, 3 0 3 0. 10,000 ಇಂಟು 7 ಅಂದ್ರೆ 70,000. 5,000 ಇಂಟು 3 15,000. 2,000 ಇಂಟು 0 0. ಸೊ ಪ್ರಾಡಕ್ಟ್ ಕಂಡುಹಿಡಿದ್ವಿ. ಪ್ರಾಡಕ್ಟ್ ಫಾರ್ ಈಚ್ ಡ್ರಾವಿಂಗ್. ನಮ್ಗೆ ಬೇಕಾಗಿದ್ದು ಟೋಟಲ್ ಪ್ರಾಡಕ್ಟ್. ಫಾರ್ಮುಲಾ ಒಳಗೆ ನೋಡ್ರಿ, ಇಂಟ್ರೆಸ್ಟ್ ಆನ್ ಡ್ರಾವಿಂಗ್ಸ್ ಈಸ್ ಈಕ್ವಲ್ ಟು ಟೋಟಲ್ ಪ್ರಾಡಕ್ಟ್ ಇಂಟು ರೇಟ್ ಇಂಟು 1/12 ಐತಿ. ಸೊ ನಮ್ಗೆ ಇದು ಇಂಡಿವಿಜುವಲ್ ಬೇಕಾಗಿಲ್ಲ, ಇದನ್ನ ಟೋಟಲ್ ಮಾಡಬೇಕು. ಟೋಟಲ್ ಬೇಕು. ಸೊ ಅದಕ್ಕಾಗಿ ಟೋಟಲ್ ಪ್ರಾಡಕ್ಟ್ ಈಸ್ ಈಕ್ವಲ್ ಟು 60,000 ಪ್ಲಸ್ 70,000 ಪ್ಲಸ್ 15,000. ಸೊ 130 ಪ್ಲಸ್ 15 1,45,000. So total product is 1,45,000. ಟೋಟಲ್ ಪ್ರಾಡಕ್ಟ್ ಕಂಡು ಹಿಡಿದ ನಂತರ ನಾವು ಏನು ಮಾಡಬೇಕು? ಫಾರ್ಮುಲಾ ಹಾಕೋಬೇಕು. ಫಾರ್ಮುಲಾ ಏನಿದೆ? ಇಂಟ್ರೆಸ್ಟ್ ಆನ್ ಡ್ರಾವಿಂಗ್ಸ್ ಈಸ್ ಈಕ್ವಲ್ ಟು ಟೋಟಲ್ ಪ್ರಾಡಕ್ಟ್ ಇಂಟು ರೇಟ್ ಇಂಟು 1/12. ಹಾಗಾದ್ರೆ ಟೋಟಲ್ ಪ್ರಾಡಕ್ಟ್ ಎಷ್ಟು ಬಂತು? 1,45,000. 1,45,000 ಇಂಟು ರೇಟ್ ಆಫ್ ಇಂಟ್ರೆಸ್ಟ್ ಎಷ್ಟಿದೆ? 12%. ಕ್ವಶನ್ ಒಳಗೆ ಇಲ್ಲಿ ಹೇಳಿದನ್ರಿ, ಕ್ಯಾಲ್ಕುಲೇಟ್ ಇಂಟ್ರೆಸ್ಟ್ ಆನ್ ಡ್ರಾವಿಂಗ್ಸ್ ಎಟ್ 12% per annum. ಸೊ 12% ಅಂದ್ರೆ ಹೆಂಗ್ ಬರಿತೀವಿ? 12/100 ಇಂಟು 1/12. ವ್ಯಾಲ್ಯೂಸ್ ಗಳನ್ನ ತುಂಬಿಕೊಂಡ್ವಿ. ವ್ಯಾಲ್ಯೂಸ್ ಗಳನ್ನ ತುಂಬಿಕೊಂಡ ನಂತರ ಲೆಕ್ಕ ಮಾಡಬೇಕು. ಈ 0 ಕ್ಯಾನ್ಸಲ್ ಮಾಡ್ರಿ, ಈ 0 ಕ್ಯಾನ್ಸಲ್, ಈ 0 ಹೋಯ್ತು, ಈ 0 ಹೋಯ್ತು, ಈ 0 ಹೋಯ್ತು, ಈ 0. ಸೊ 2 0. ಸೊ ಈ 2 0 ಕ್ಯಾನ್ಸಲ್ ಮಾಡಿ, ಈ 2 0 ಕ್ಯಾನ್ಸಲ್ ಮಾಡ್ತೀವಿ. 12 1 12 1. ಹಂಗಾರೆ ಎಷ್ಟು ಉಳಿತು? 1450 ಉಳಿತು. ಸೊ 1450. ಸೊ ಇಂಟ್ರೆಸ್ಟ್ ಇಸ್ 1450. ಬೇಕಾದ್ರೆ ನೀವು ಚೆಕ್ ಮಾಡಬಹುದು, ಕ್ರಾಸ್ ಚೆಕಿಂಗ್ ಮಾಡಬಹುದು. ಹೇಗೆ ಚೆಕಿಂಗ್ ಮಾಡಬೇಕು? ಇಂಡಿವಿಜುವಲ್ ಇಂಟ್ರೆಸ್ಟ್ ಅನ್ನ ಕ್ಯಾಲ್ಕುಲೇಟ್ ಮಾಡ್ರಿ. 5,000 ರೂಪಾಯಿ 1/4 ಡ್ರಾ ಮಾಡಿದಾನ. ಸೊ ಇದ್ರ ಮೇಲೆ 12 ತಿಂಗಳ ಬಡ್ಡಿಗೆ ಎಷ್ಟಾಯ್ತು ಕ್ಯಾಲ್ಕುಲೇಟ್ ಮಾಡ್ರಿ. 10,000 ರೂಪಾಯಿ 31/8ಕ್ಕೆ ತೆಗ್ದಾನ. ಇದ್ರ ಮೇಲೆ 7 ತಿಂಗಳದ ಬಡ್ಡಿ ಕ್ಯಾಲ್ಕುಲೇಟ್ ಮಾಡ್ರಿ. ಆಮೇಲೆ 5,000 ರೂಪಾಯಿ ಮೇಲೆ 3 ತಿಂಗಳದ ಬಡ್ಡಿ ಕ್ಯಾಲ್ಕುಲೇಟ್ ಮಾಡ್ರಿ. ಇನ್ನು 2,000 ರೂಪಾಯಿ ಮೇಲೆ ಬಡ್ಡಿ ಕ್ಯಾಲ್ಕುಲೇಟ್ ಮಾಡುವಂತ ಅವಶ್ಯಕತೆ ಇಲ್ಲ. ಆ 3 ಟೋಟಲ್ ಮಾಡಿದ್ರೆ ನಿಮ್ಗೆ 1450 ಬರ್ತೈತಿ. ನೀವು ಮನಿ ಒಳಗೆ ಫ್ರೀ ಇದ್ದಾಗ ಬೇಕಾದ್ರೆ ಅದನ್ನ ಕ್ರಾಸ್ ಎಕ್ಸಾಮ್ ಮಾಡಬಹುದು, ಕ್ರಾಸ್ ಎಕ್ಸಾಮಿನೇಷನ್ ಮಾಡಬಹುದು. ಸೊ ಅಲ್ಲಿಯೂ ಸಹ ಆ 3 ಡ್ರಾವಿಂಗ್ಸ್ ಅನ್ನ ಟೋಟಲ್ ಮಾಡಿದ್ರೆ, ಇಂಡಿವಿಜುವಲ್ ನೀವೇನು ಕ್ಯಾಲ್ಕುಲೇಟ್ ಮಾಡಿರಲ್ಲ, ಸೊ ಅದನ್ನ ಟೋಟಲ್ ಮಾಡಿದ್ರೆ ಇದು ಮಾಡಿದ್ರು 0 ಬರ್ತಿತ್ತು. ಸೊ ಆ 4 ನೀವು ಟೋಟಲ್ ಮಾಡಿದ್ರೆ 1450 ಬರ್ತೈತಿ. ಸೊ ಇಷ್ಟಕ್ಕೆ ನಿಮ್ಗೆ ಎಷ್ಟು ಕೊಡ್ತಾರ ಮಾರ್ಕ್ಸು? 6 ಮಾರ್ಕ್ಸ್. ಸೊ ಮಾರ್ಕ್ಸ್ ಹೆಂಗ್ ಕೊಡ್ತಾರ? ನಾ ಹೇಳಿದ್ದೆ, ಟೇಬಲಿಗೆ 3 ಅಥವಾ 4 ಮಾರ್ಕ್ಸ್ಗಳನ್ನ ಇಡ್ತಾರ. ಫಾರ್ಮುಲಾಗ 1, ಕ್ಯಾಲ್ಕುಲೇಷನ್ ಮತ್ತು ಆನ್ಸರ್ಗೆ ಸೇರಿ 1 ಮಾರ್ಕ್ ಹಂಗಾರೆ ಇಡ್ತಾರ. ಅಥವಾ ಫಾರ್ಮುಲಾಗ 1, ಕ್ಯಾಲ್ಕುಲೇಷನ್ಗೆ 1,
ಆನ್ಸರಿಗೆ ಒಂದು. ಸೊ 1, 2, 3 ಮಾರ್ಕ್ಸ್ ಈ ಟೇಬಲಿಗೆ ಇರ್ತಾರೆ. ಸಪೋಸ್ ನೀವು ಪರೀಕ್ಷೆ ಒಳಗೆ ಬರೀ ಟೇಬಲ್ ಅನ್ನ ಬಿಡಿಸಿ ಬಂದ್ರಿ, 3 ಮಾರ್ಕ್ಸ್ ಸಿಗ್ತಾವ. ಟೇಬಲ್ ಅನ್ನ ಸರಿಯಾಗಿ ಬಿಡಿಸಿ ಫಾರ್ಮುಲಾ ಬರದ್ ಬಂದ್ರಿ ಅಂತಂದ್ರೆ ನಿಮ್ಗೆ 4 ಮಾರ್ಕ್ಸ್ ಸಿಗ್ತಾವ. ಕ್ಯಾಲ್ಕುಲೇಷನ್ ಮಾಡಿದ್ರಿ 5 ಸಿಗ್ತಾವ. ಆನ್ಸರು ಬರೆದ್ರಿ 6 ಸಿಗ್ತಾವ. ಸಪೋಸ್ ಆನ್ಸರ್ ಬರೋದ್ ಬಿಟ್ಟು ಬಂದ್ಬಿಟ್ರಿ ಗಡಿಬಿಡಿ ಒಳಗೆ, ಉಳಿದಿದ್ದೆಲ್ಲ ಕರೆಕ್ಟ್ ಆಗಿ ಮಾಡಿರಿ, ಅವಾಗ ನಿಮ್ಗೆ 5 ಮಾರ್ಕ್ಸ್ಗಳು ಸಿಗ್ತಾವ. ಓಕೆ, ಸೊ ಈ ರೀತಿಯಾಗಿ ನೀವು ಕ್ವಶನ್ ಅನ್ನ ಬಿಡಿಸ್ಬೇಕು. ಈಗ ನಾವು ನೆಕ್ಸ್ಟ್ ಕ್ವಶನ್ ನಂಬರ್ 2 ಬಿಡಿಸೋಣ. ಕ್ವಶನ್ ನಂಬರ್ 2. A and B are partners sharing profit and losses in the ratio of 3:1 ಅಂತ ಮಾಡೋಣ. In the ratio of 3:1. ಇದು ಏನು ನಮ್ಗೆ ಸೊಲ್ಯೂಷನ್ ಸಲುವಾಗಿ ಬೇಕಾಗುವುದಿಲ್ಲ, ರೇಷಿಯೋ ಹಾಗೆ ಕೊಡ್ತಾರೆ. ಪ್ರಾಬ್ಲಮ್ ಫ್ರೇಮ್ ಮಾಡುವಾಗ ಈ ರೀತಿಯಾಗಿ ಬರೀತಾರೆ. ಎ ಮತ್ತು ಬಿ ಇಬ್ರು ಪಾರ್ಟ್ನರ್ಸ್ ಬಂದಂತ ಪ್ರಾಫಿಟ್ ಅಂಡ್ ಲಾಸ್ ಅನ್ನ 3:1 ಪ್ರಕಾರ ಹಂಚ್ಕೊಂತಾರೆ. ಎಸ್ ಡ್ರಾವಿಂಗ್ಸ್ ಡ್ಯೂರಿಂಗ್ the year, for the year ಅಲ್ಲ, during the year 2021 are as under. ಸೊ ಈಗ ನಾವು ಡೇಟ್ ಚೇಂಜ್ ಮಾಡೋಣ. ಇದು ಏಪ್ರಿಲ್ ಇದ್ದಿದ್ದನ್ನ ನಾವು ಜೂನ್ ಮಾಡೋಣ. ಇದು ಆಗಸ್ಟ್ ಇದ್ದಿದ್ದನ್ನ ನಾವು ಸೆಪ್ಟೆಂಬರ್ ಮಾಡೋಣ. ಇದು ಜನವರಿ ಇದ್ದಿದ್ದನ್ನ ನಾವು ಡಿಸೆಂಬರ್ ಮಾಡೋಣ. ಹಾಗಾದ್ರೆ ಇದು 20 ಆಯ್ತು. ಆಮೇಲೆ ಇದು 31 ಇದ್ದಿದ್ದನ್ನ ಫಸ್ಟ್ ಮಾರ್ಚ್ 21 ಮಾಡೋಣ. ಅಮೌಂಟ್ ಬೇಕಾದ್ರೆ ಸೇಮ್ ಇರಲಿ, ಮತ್ತೆ ಅದನ್ನು ಚೇಂಜ್ ಮಾಡೋ ಅವಶ್ಯಕತೆ ಇಲ್ಲ. ನೋಡ್ರಿ, ಸೊ ಈ ಒಂದು ಎರಡನೇ ಪ್ರಾಬ್ಲಮ್ ನಂಬರ್ 2 ಒಳಗೆ ಎ ಡ್ರಾ ಮಾಡಿದಾನ. ಜೂನ್ 1ನೇ ತಾರೀಕಿಗೆ 5,000 ರೂಪಾಯಿ, ಜುಲೈ 31ನೇ ತಾರೀಕಿಗೆ 10,000 ರೂಪಾಯಿ, ಡಿಸೆಂಬರ್ 1ನೇ ತಾರೀಕಿಗೆ 5,000 ರೂಪಾಯಿ, ಮಾರ್ಚ್ 1ನೇ ತಾರೀಕಿಗೆ 2,000 ರೂಪಾಯಿ. ನಾವು ಅಮೌಂಟ್ ಸೇಮ್ ಇಟ್ಟು ಡೇಟ್ ಅನ್ನ ಚೇಂಜ್ ಮಾಡಿದ್ದೀವಿ. ಈಗ ಸೊಲ್ಯೂಷನ್, ಫಸ್ಟ್ ಫಾರ್ಮೆಟ್ ಹಾಕೋಬೇಕು. ನೀವು ಫಾರ್ಮೆಟ್ ಅನ್ನ ಹಾಕೋಬೇಕು. ಸೊ ಫಾರ್ಮೆಟ್ ಹಾಕೊಂಡ್ರೆ ಫಸ್ಟ್ ಕಾಲಮ್ ಡೇಟ್ ಆಫ್ ಡ್ರಾವಿಂಗ್ಸ್, ಸೆಕೆಂಡ್ ಕಾಲಮ್ ಅಮೌಂಟ್ ಆಫ್ ಡ್ರಾವಿಂಗ್ಸ್ ಸೇಮ್ ಐತಿ, ಅದಕ್ಕೆ ನಾನು ಅದನ್ನ ತೆಗೆದಿಲ್ಲ. ಮಂತ್ಸ್ ಔಟ್ಸ್ಟ್ಯಾಂಡಿಂಗ್ ನಾವು ಫೈಂಡ್ ಔಟ್ ಮಾಡಬೇಕು. ಆಮೇಲೆ ಪ್ರಾಡಕ್ಟು ಸಹ ನಾವು ಫೈಂಡ್ ಔಟ್ ಮಾಡಬೇಕು. ಫಾರ್ಮುಲಾ ಅಂತೂ ಸೇಮ್ ಇರ್ತದೆ, ಸೊ ಅದಕ್ಕಾಗಿ ಫಾರ್ಮುಲಾನ ಹಾಗೆ ಬಿಟ್ಟೇನೆ. ಫಸ್ಟ್ ಡೇಟ್ ಆಫ್ ಡ್ರಾಯಿಂಗ್ ಬರ್ಕೊಳ್ಳೋಣ. 1/6/2020. 1/6/20. ಸೆಕೆಂಡ್ ಡ್ರಾವಿಂಗ್ ಜುಲೈ 31. 31/7/20. ಥರ್ಡ್ ಡ್ರಾವಿಂಗ್ ಫಸ್ಟ್ ಡಿಸೆಂಬರ್ 1/12/20. ಆಮೇಲೆ ಫೋರ್ತ್ ಡ್ರಾವಿಂಗ್ ಫಸ್ಟ್ ಮಾರ್ಚ್ 1/3/21. ಅಮೌಂಟ್ ಸೇಮ್ ಇರೋದ್ರಿಂದ ಈಗಾಗಲೇ ಬರೆದಿದ್ದೈತಿ ಅಮೌಂಟು. 5,000 ರೂಪಾಯಿ, 10,000 ರೂಪಾಯಿ, 5,000 ರೂಪಾಯಿ, 20,000 ರೂಪಾಯಿ. ಈಗ ಏನ್ ಮಾಡಬೇಕು? ಸೊ ಈಗ ನಾವೇನ್ ಮಾಡಬೇಕು? ಮಂತ್ಸ್ ಔಟ್ಸ್ಟ್ಯಾಂಡಿಂಗ್ ಅನ್ನ ಕಂಡುಹಿಡಿಬೇಕು. ಸೊ ಮಂತ್ಸ್ ಔಟ್ಸ್ಟ್ಯಾಂಡಿಂಗ್ ಕಂಡು ಹಿಡಿದು ಹೇಗೆ? ಡೇಟ್ ಆಫ್ ಡ್ರಾವಿಂಗ್ ದಿಂದ ಇಯರ್ ಎಂಡ್ ವರೆಗೆ ಎಷ್ಟು ತಿಂಗಳ ಬಾಕಿ ಉಳಿತು ನಾವು ಫೈಂಡ್ ಔಟ್ ಮಾಡಬೇಕು. ಜೂನ್ 1ನೇ ತಾರೀಕಿಗೆ ಡ್ರಾ ಮಾಡಿದಾನ, ಸೊ ಹೀಗಾಗಿ ಜೂನು ಸಹ ಕೌಂಟ್ ಮಾಡಬೇಕು. ಜೂನ್, ಜುಲೈ, ಆಗಸ್ಟ್, ಸೆಪ್ಟೆಂಬರ್, ಅಕ್ಟೋಬರ್, ನವೆಂಬರ್, ಡಿಸೆಂಬರ್, ಜನವರಿ, ಫೆಬ್ರವರಿ, ಮಾರ್ಚ್. ಎಷ್ಟು ತಿಂಗಳಾತು? 10 ತಿಂಗಳಾತು. ಸೊ ಹಾಗಾದ್ರೆ ಇಲ್ಲಿ 10 ತಿಂಗಳ. ಸೆಕೆಂಡ್ ಡ್ರಾವಿಂಗ್ಸ್ ಜುಲೈ 31ಕ್ಕೆ ಡ್ರಾ ಮಾಡಿದಾನ. ಸೊ ಜುಲೈ 31ಕ್ಕೆ ಡ್ರಾ ಮಾಡಿದಾನ. ನಾವೇನ್ ಮಾಡ್ಬೇಕ್ರಪ್ಪ? ಜುಲೈ ತಿಂಗಳ ಬಿಟ್ಟು ಬಿಡ್ಬೇಕು. ಹಾಗಾದ್ರೆ ಜುಲೈ ತಿಂಗಳ ಬಿಟ್ವಿ ಅಂತಂದ್ರೆ ಎಲ್ಲಿಂದ ಸ್ಟಾರ್ಟ್ ಆಗಬೇಕು? ಆಗಸ್ಟ್ ಇಂದ ಸ್ಟಾರ್ಟ್ ಆಗಬೇಕು. ಆಗಸ್ಟ್, ಸೆಪ್ಟೆಂಬರ್,
ಅಕ್ಟೋಬರ್, ನವೆಂಬರ್, ಡಿಸೆಂಬರ್, ಜನವರಿ, ಫೆಬ್ರವರಿ, ಮಾರ್ಚ್. ಎಷ್ಟು ತಿಂಗಳಾಯ್ತು? 8 ತಿಂಗಳಾಯ್ತು. ಸೊ ಹಾಗಾದ್ರೆ ಇಲ್ಲಿ 8 ತಿಂಗಳ. ಮೂರನೇ ಡ್ರಾವಿಂಗ್ಸ್ ಡಿಸೆಂಬರ್ 1ನೇ ತಾರೀಕಿಗೆ ಡ್ರಾ ಮಾಡಿದಾನ. ಹಾಗಾದ್ರೆ ಡಿಸೆಂಬರ್ ಕೌಂಟ್ ಮಾಡಬೇಕು. ಡಿಸೆಂಬರ್, ಜನವರಿ, ಫೆಬ್ರವರಿ, ಮಾರ್ಚ್, ಏಪ್ರಿಲ್, ಮೇ, ಜೂನ್ ಬರಂಗಿಲ್ಲ. ಸೊ ಹಂಗಾರೆ ಏನ್ ಮಾಡ್ಬೇಕು? ಮಾರ್ಚಿಗೆ ಎಂಡ್ ಮಾಡಬೇಕು. ಸೊ ಅದಕ್ಕಾಗಿ ಡಿಸೆಂಬರ್, ಜನವರಿ, ಫೆಬ್ರವರಿ, ಮಾರ್ಚ್. ಎಷ್ಟು ತಿಂಗಳ? 4 ತಿಂಗಳ. ಮುಂದೆ ಏಪ್ರಿಲ್ ಯಾಕೆ ಬರೋದಿಲ್ಲ? ಯಾಕಂದ್ರೆ ನಮ್ದು ಇಯರ್ ಎಂಡ್ ಆಗೋದು 31/3/2021. ಅವತ್ತೇ ನಾವು ಇಂಟ್ರೆಸ್ಟ್ ಅನ್ನ ಕ್ಯಾಲ್ಕುಲೇಟ್ ಮಾಡ್ತಾ ಇದ್ದೀವಿ. ಸೊ ಹೀಗಾಗಿ ಮುಂದಿನ ತಿಂಗಳ ಏಪ್ರಿಲ್ 21, ಮೇ 21 ನಾವು ಕೌಂಟ್ ಮಾಡೋದಿಲ್ಲ. ಓಕೆ, ದೆನ್ ನೆಕ್ಸ್ಟ್ ಲಾಸ್ಟ್ ಡ್ರಾವಿಂಗ್ಸ್ ಯಾವಾಗ ಮಾಡಿದಾನ ನೋಡ್ರಿ? ಮಾರ್ಚ್ 1ನೇ ತಾರೀಕಿಗೆ ಡ್ರಾ ಮಾಡಿದಾನ. ಹಂಗಾರೆ ಮಾರ್ಚ್ 1ನೇ ತಾರೀಕಿಗೆ ಡ್ರಾ ಮಾಡಿದಾನ ಅಂತಂದ್ರೆ ನಾವು ಏನ್ ಮಾಡ್ಬೇಕು? ಮಾರ್ಚ್ ಅನ್ನ ಕೌಂಟ್ ಮಾಡ್ಬೇಕು. ಸೊ ಮಾರ್ಚ್ 1ನೇ ತಾರೀಕಿನಿಂದ 31 ಮಾರ್ಚ್ ವರೆಗೆ ಎಷ್ಟು ತಿಂಗಳಾಯ್ತು? 1 ತಿಂಗಳ. ಸೊ ಅದಕ್ಕಾಗಿ ಇಲ್ಲಿ ನಾವು 1 ತಿಂಗಳ ಅಂತ ಹಾಕಿ. ಈಗ ನಮ್ಗೆ ಮಂತ್ಸ್ ಔಟ್ಸ್ಟ್ಯಾಂಡಿಂಗ್ ಗೊತ್ತಾಯ್ತು. ಫಸ್ಟ್ ಡ್ರಾವಿಂಗ್ 10 ತಿಂಗಳ, ಸೆಕೆಂಡ್ ಡ್ರಾವಿಂಗ್ 8 ತಿಂಗಳ, ಥರ್ಡ್ ಡ್ರಾವಿಂಗ್ 4 ತಿಂಗಳ, ಆಮೇಲೆ ಫೋರ್ತ್ ಡ್ರಾವಿಂಗ್ 1 ತಿಂಗಳ. ಇನ್ನೇನ್ ಕಂಡುಹಿಡಿಬೇಕು? ಪ್ರಾಡಕ್ಟ್ ಕಂಡುಹಿಡಿಬೇಕು. ಸೊ ಪ್ರಾಡಕ್ಟ್ ಕಂಡುಹಿಡಿದು ಹೇಗೆ? ಅಮೌಂಟ್ ಆಫ್ ಡ್ರಾವಿಂಗ್ ಇಂಟು ಮಂತ್ಸ್ ಔಟ್ಸ್ಟ್ಯಾಂಡಿಂಗ್ ಎರಡು ನಾವು ಮಲ್ಟಿಪ್ಲೈ ಮಾಡಿ ಗುಣಿಸ್ಬೇಕು. ಓಕೆ, ಹಂಗಾರೆ 5,000 ಇಂಟು 10 ಎಷ್ಟಾಗ್ತೈತಿ? 50,000 ರೂಪಾಯಿ. ಸೊ 50,000 ರೂಪಾಯಿ. ಆಮೇಲೆ 10,000 ಇಂಟು 8 ಎಷ್ಟಾಯ್ತು? 80,000. ಆಮೇಲೆ 5,000 ಇಂಟು 4 ಎಷ್ಟಾಯ್ತು? 20,000. ಆಮೇಲೆ 2,000 ಇಂಟು 1 ಎಷ್ಟಾಯ್ತು? 2,000. ಅಂದ್ರೆ ಇನ್ನ ಟೋಟಲ್ ಮಾಡೋಣ. ಟೋಟಲ್ ಪ್ರಾಡಕ್ಟ್ ಬೇಕು ನಿಮ್ಗೆ, ಯಾಕಂದ್ರೆ ಫಾರ್ಮುಲಾ ಒಳಗೆ ನೋಡ್ರಿ, ಟೋಟಲ್ ಪ್ರಾಡಕ್ಟ್ ಇಂಟು ರೇಟ್ ಇಂಟು 1/12 ಅಂತೇಳಿ. ಸೊ ಹಾಗಾದ್ರೆ ಟೋಟಲ್ ಮಾಡ್ಬೇಕು. ಎದ್ರ ಟೋಟಲ್? ಪ್ರಾಡಕ್ಟ್ ಕಾಲಮ್ ಅಷ್ಟೇ ಟೋಟಲ್ ಮಾಡ್ಬೇಕು. ಹಂಗಾರೆ ಟೋಟಲ್ ಮಾಡಿದ್ರೆ 130, 150, 1,52,000 ರೂಪಾಯಿ. 1,52,000 ರೂಪಾಯಿ ಟೋಟಲ್ ಪ್ರಾಡಕ್ಟ್ ಆಯಿತು. ಈಗ ನಾವೇನ್ ಮಾಡೋಣ? ಫಾರ್ಮುಲಾ ಬರ್ಕೊಂಡ್ವಿ. ಫಾರ್ಮುಲಾ ಬರೆದ ನಂತರ ಈ ಫಾರ್ಮುಲಾ ಒಳಗ ವ್ಯಾಲ್ಯೂಸ್ ಗಳನ್ನ ತುಂಬೋಣ. ಟಿ.ಪಿ ಟೋಟಲ್ ಪ್ರಾಡಕ್ಟ್ ಎಷ್ಟೈತಿ? 1,52,000 ಇಂಟು ರೇಟ್ ಎಷ್ಟೈತಿ ನೋಡ್ರಿ? 12%, 12/100 ಐತಿ. ಸೊ 12/100 ಇಂಟು ಯೂನಿಟ್ 1/12. ಇದಂತೂ ಫಿಕ್ಸ್, ಇದು ಚೇಂಜ್ ಆಗೋದಿಲ್ಲ. 1/12 ಅತ್ರೆ. ಹಾಗಾದ್ರೆ ಇದನ್ನ ಸಿಂಪ್ಲಿಫೈ ಮಾಡಿದ್ರೆ ಕ್ಯಾನ್ಸಲ್ ದಿಸ್ 0, ದಿಸ್ 0, ದಿಸ್ 0, ದಿಸ್ 0. 12 ಒಂದ್ಲೆ, ಇದು 12 ಒಂದ್ಲೆ. ಹಂಗ್ರೆ ಎಷ್ಟು ಉಳಿತು? 1520. 1,520 ರೂಪಾಯಿ ಇಂಟ್ರೆಸ್ಟ್ ಆಯ್ತು. ಓಕೆ, ಈಗ ನಾವು ಪ್ರಾಬ್ಲಮ್ ನಂಬರ್ 3 ಒಳಗೆ ಏನ್ ಮಾಡೋಣಪ್ಪ ಅಂತಂದ್ರೆ ಸೇಮ್ ಇಡೋಣ. ಎಲ್ಲವೂ ಸೇಮ್, ಏನು ಚೇಂಜ್ ಮಾಡೋದು ಬೇಡ. ಬರೇ ರೇಟ್ ಆಫ್ ಇಂಟ್ರೆಸ್ಟ್ ಏನು 12 ಐತಲ್ಲ, ಇದನ್ನ 6% ಮಾಡೋಣ. ರಿಮೈನಿಂಗ್ ಸೇಮ್, ರೆಸ್ಟ್ ಆಲ್ ಥಿಂಗ್ಸ್ ಸೇಮ್. ಓನ್ಲಿ ನಾವೇನ್ ಮಾಡಿದ್ವಿ? ರೇಟ್ ಆಫ್ ಇಂಟ್ರೆಸ್ಟ್ ಅನ್ನ ಚೇಂಜ್ ಮಾಡಿದ್ವಿ. 12 ಇತ್ತು ಎರಡನೇ ಪ್ರಾಬ್ಲಮ್ ಒಳಗ, ಈಗ ಮೂರನೇ ಪ್ರಾಬ್ಲಮ್ ಒಳಗೆ 6% ಮಾಡೋಣ. ನೀವು ಕ್ಲಾಸ್ ಮುಗಿದ ನಂತರ ಇದನ್ನ ಬರ್ಕೊಂತೀರಿ. ನಿಮ್ಮ ಫೇರ್ ಒಳಗೆ ಜಾಗ ಅಷ್ಟೇ ಬಿಡ್ಕೊಡ್ರಿ. ಇಲ್ಲಾಂದ್ರೆ ಬಿಡಿಸ್ಕೊಳಕ್ ಸರಿ ಆಗ್ತಾ ಇಲ್ಲ ಅಂದ್ರೆ ಬರೀ ಕೇಳ್ರಿ, ನಂತರ ನೀವು ಇನ್ನೊಮ್ಮೆ ನೋಡಿ ಬರ್ಕೊಂತೀರಿ. ಓಕೆ, ಸೊ ಎವ್ರಿಥಿಂಗ್ ಇಸ್ ಸೇಮ್. ಇಲ್ಲಿಯೂ ಸಹ ಎ ಮತ್ತು ಬಿ ಪಾರ್ಟ್ನರ್ಸ್ ಬಂದಂತ ಪ್ರಾಫಿಟ್ ಅಂಡ್ ಲಾಸ್ 3:1 ಪ್ರಕಾರ ಹಂಚ್ಕೊಂತಾರೆ. ಆಮೇಲೆ ಇಲ್ಲಿ ಎ ಡ್ರಾ ಮಾಡಿದಾನ. ಎಷ್ಟು ಡ್ರಾ ಮಾಡಿದಾನ? ಡೇಟು ಸೇಮ್ ಐತಿ.
ಅಮೌಂಟು ಸೇಮ್ ಐತಿ, ಬರೇ ರೇಟ್ ಆಫ್ ಇಂಟ್ರೆಸ್ಟ್ ಮಾತ್ರ ಚೇಂಜ್ ಆಗೈತಿ. ಹಂಗಾರೆ ಸೊಲ್ಯೂಷನ್ ಒಳಗೆ ಡೇಟ್ ಆಫ್ ಡ್ರಾಯಿಂಗ್ಸ್ ಒಳಗೆ ಸೇಮ್ ಡೇಟ್ ಇರ್ತೈತಿ, ಅಮೌಂಟ್ ಆಫ್ ಡ್ರಾಯಿಂಗ್ಸ್ ಒಳಗೂ ಸೇಮ್ ಇರ್ತೈತಿ, ಮಂತ್ಸ್ ಔಟ್ಸ್ಟ್ಯಾಂಡಿಂಗ್ ಈಗ ನಾವು ಮತ್ತೊಮ್ಮೆ ಬರೆಯೋ ಅವಶ್ಯಕತೆ ಇಲ್ಲ, ಸೇಮ್ ಐತಿ ಮಂತ್ಸ್ ಔಟ್ಸ್ಟ್ಯಾಂಡಿಂಗ್. ಆಮೇಲೆ ಪ್ರಾಡಕ್ಟು ಸಹ ಸೇಮ್ ಬರ್ತೈತಿ. ದೆನ್ ಫಾರ್ಮುಲಾ ಬರಿತೀವಿ. ಫಾರ್ಮುಲಾ ಬರೆದ ನಂತರ ವ್ಯಾಲ್ಯೂಸ್ಗಳನ್ನ ತುಂಬ್ಕೋಬೇಕು. ಇದನ್ನ ಮಾತ್ರ ನಾವು ಏನ್ ಮಾಡ್ತೀವಿ, ಚೇಂಜ್ ಮಾಡ್ತೀವಿ. ಸೊ ಇದು 6%. ಈಗ 2 0 ಹೋದು, ಇಲ್ಲಿ 6 ಐತಿ, ಇಲ್ಲಿ 12 ಅದಾವ. 6 1 6 2 6 2 12. 2 0 ಕ್ಯಾನ್ಸಲ್ ಆದು, 2 0 ಕ್ಯಾನ್ಸಲ್ ಆದು. ಹಾಗಾದ್ರೆ ನೋಡ್ರಿ ಇಂಟ್ರೆಸ್ಟ್ ಎಷ್ಟು ಬರ್ತೈತಿ ಈಗ 1520 ಅಪಾನ್ 2 ಐತಿ. 2 1 2 7 2 7 14 1 ಉಳಿತು, ಮುಂದ್ಗಡೆ 2 ಐತಿ, ಎಷ್ಟಾಯ್ತು 12 ಆಯ್ತು. ಹಂಗಾರೆ 2 6 12 0 0 ಅಂದ್ರೆ ಎಷ್ಟಾಯ್ತು ಅಮೌಂಟು 760 rupees. ರೇಟ್ ಆಫ್ ಇಂಟ್ರೆಸ್ಟ್ 6% ಆಯ್ತು. ಆಟೋಮೆಟಿಕ್ ಆಗಿ ಅಮೌಂಟ್ ಆಫ್ ಇಂಟ್ರೆಸ್ಟ್ ಮೊದಲು 1520 ಇತ್ತು, ಈಗ ಅದು 760 ಆಯ್ತು. ಇದು ಕ್ವಶನ್ ನಂಬರ್ 3. ಇನ್ನ ಕ್ವಶನ್ ನಂಬರ್ 4 ಮಾಡೋಣ. ಕ್ವಶನ್ ನಂಬರ್ 4. ಸೊ ಇಲ್ಲಿ ಏನ್ ಮಾಡೋಣ ಅಂತಂದ್ರೆ ಎಲ್ಲವೂ ಸೇಮ್ ಇಟ್ಟಿ ಅಮೌಂಟ್ ಅನ್ನ ಚೇಂಜ್ ಮಾಡೋಣ. ಅಂದ್ರೆ ನಾವು ಆನ್ಲೈನ್ ಕ್ಲಾಸ್ ಮಾಡ್ತಾ ಇರೋದ್ರಿಂದ ಮತ್ ನಾವು ಕ್ವಶನ್ ಬರ್ಕೊಂಡ್ ಕುಂತ್ವಿ ಅಂತಂದ್ರೆ ಟೈಮ್ ವೇಸ್ಟ್ ಆಗ್ತಿರ್ಸಿ. ಅದಕ್ಕಾಗಿ ನಾನು ಮಾಡ್ತಾ ಇದ್ದೀನಿ, ಆದಷ್ಟು ಸಮಯ ಉಳಿಸ್ಲಿಕ್ಕೆ ಪ್ರಯತ್ನವನ್ನು ಮಾಡ್ತಾ ಇದ್ದೀನಿ. ಎವ್ರಿಥಿಂಗ್ ಇಸ್ ಸೇಮ್. ಇಲ್ಲಿ ಎ ಮತ್ತು ಬಿ ಇಬ್ರು ಪಾರ್ಟ್ನರ್ಸ್. ಬಂದಂತಹ ಪ್ರಾಫಿಟ್ ಮತ್ತು ಲಾಸ್ ಅನ್ನ ಸಪೋಸ್ ಫಾರ್ ಎಕ್ಸಾಂಪಲ್ ಇವರು 3:5 ಪ್ರಕಾರ ಹಂಚ್ಕೊಂತಾರೆ. ಬಂದಂತ ಪ್ರಾಫಿಟ್ ಅಂಡ್ ಲಾಸ್ ಅನ್ನ 3:5 ಪ್ರಕಾರ ಹಂಚ್ಕೊಂತಾರ. ಇಲ್ಲಿ ಏನ್ ಮಾಡೋಣಪ್ಪ ಅಂತಂದ್ರೆ ಎ ಬದಲಾಗಿ ಬಿ ಅಂತ ಬರೆಯೋಣ. ಬಿ ಇಸ್ ಅ ಡ್ರಾ. ಬಿ ಅನ್ನುವಂಥ ಪಾರ್ಟ್ನರ್ ಡ್ರಾ ಮಾಡ್ತಾನೆ. ಡೇಟ್ ಆಫ್ ಡ್ರಾವಿಂಗ್ ಮಾತ್ರ ಸೇಮ್, ಅಮೌಂಟ್ ಅಷ್ಟೇ ಚೇಂಜ್. ಎಷ್ಟರಪ್ಪ ಅಮೌಂಟು? ಸಪೋಸ್ ಇಲ್ಲಿ 5000 ಹಾಕೋಣ, ಇಲ್ಲಿ 6000 ಹಾಕೋಣ, ಇಲ್ಲಿ 8000 ಹಾಕೋಣ, ಇಲ್ಲಿ 5000 ಹಾಕೋಣ. ಓಕೆ. ಜೂನ್ 1ನೇ ತಾರೀಕಿಗೆ 4000 ರೂಪಾಯಿ ಡ್ರಾ ಮಾಡ್ದ. ಜುಲೈ 31ನೇ ತಾರೀಕಿಗೆ 6000 ರೂಪಾಯಿ ಡ್ರಾ ಮಾಡ್ದ. ಡಿಸೆಂಬರ್ 1ನೇ ತಾರೀಕಿಗೆ 8000 ರೂಪಾಯಿ ಡ್ರಾ ಮಾಡ್ದ. ಮಾರ್ಚ್ 1ನೇ ತಾರೀಕಿಗೆ 5000 ರೂಪಾಯಿ ಡ್ರಾ ಮಾಡಿದ. ಅರ್ಥ? ಇನ್ನು ಸೊಲ್ಯೂಷನ್ ಅಂತ ತಕ್ಷಣ ಮತ್ತೆ ನಾವು ಫಾರ್ಮೆಟ್ ಅನ್ನು ಹಾಕೋಬೇಕು. ಮೊದಲನೇ ಕಾಲಮ್ ಡೇಟ್ ಆಫ್ ಡ್ರಾವಿಂಗ್ಸ್, ಸೆಕೆಂಡ್ ಕಾಲಮ್ ಅಮೌಂಟ್ ಆಫ್ ಡ್ರಾವಿಂಗ್. ಸೊ ಇದು ಚೇಂಜ್ ಆಗೈತಿ, ಸೊ ಅದಕ್ಕಾಗಿ ನಾನು ಇದನ್ನ ವೈಟ್ ಮಾಡ್ತೇನೆ. ಇದು ಸಹ ಚೇಂಜ್ ಆಗಿದೆ. ಡೇಟ್ ಆಫ್ ಡ್ರಾವಿಂಗ್ 1/6/20, 1/6/20, 31/7/20, 1/12/20, 1/3/21. ಈಗ ಅಮೌಂಟ್ ಆಫ್ ಡ್ರಾಯಿಂಗ್ ಬರ್ಕೊಳ್ಳೋಣ. 4000 ರೂಪಾಯಿ, ಇದು 6000 ರೂಪಾಯಿ, ಇದು 8000 ರೂಪಾಯಿ, ಇದು 5000 ರೂಪಾಯಿ. ಆಯ್ತ್ರೆ? ಈಗ ಮಂತ್ಸ್ ಔಟ್ಸ್ಟ್ಯಾಂಡಿಂಗ್ ಫೈಂಡ್ ಔಟ್ ಮಾಡಬೇಕು. ತೆಗೆಯೋ ಅವಶ್ಯಕತೆ ಇದ್ದಿಲ್ಲ, ಯಾಕಂದ್ರೆ ಡೇಟ್ ಆಫ್ ಡ್ರಾಯಿಂಗ್ ಸೇಮ್ ಇರೋದ್ರಿಂದ ಹಿಂದೆ ಕ್ವಶನ್ ನಂಬರ್ 3 ಒಳಗೆ ಏನು ಮಂತ್ಸ್ ಔಟ್ಸ್ಟ್ಯಾಂಡಿಂಗ್ ಬಂದಿತ್ತು ಸೇಮ್ ಬರ್ತಾವ. ಅದನ್ನ ತೆಗೆದುಬಿಟ್ಟೇನಿ, ಮತ್ತೊಮ್ಮೆ ಫೈಂಡ್ ಔಟ್ ಮಾಡೋಣ. ಸೊ ಜೂನ್ 1ನೇ ತಾರೀಕಿಗೆ ಡ್ರಾ ಮಾಡಿದಾನ. ಜೂನ್ 1ನೇ ತಾರೀಕಿನಿಂದ 31 ಮಾರ್ಚ್ 21ರವರೆಗೆ ಎಷ್ಟು ತಿಂಗಳ ಬಾಕಿ ಆಗ್ತಾವ ನೋಡ್ರಿ. 6ನೇ ತಿಂಗಳ ಕೌಂಟ್ ಮಾಡಬೇಕು, ಯಾಕಂದ್ರೆ 1ನೇ ತಾರೀಕಿಗೆ ಡ್ರಾ ಮಾಡಿದಾನ. ಹಂಗಾರೆ ನಾವು ಜೂನ್ ಸಹ ಕನ್ಸಿಡರ್ ಮಾಡಬೇಕು, ಪರಿಗಣಿಸಬೇಕು. ಜೂನ್, ಜುಲೈ, ಆಗಸ್ಟ್, ಸೆಪ್ಟೆಂಬರ್, ಅಕ್ಟೋಬರ್, ನವೆಂಬರ್, ಡಿಸೆಂಬರ್, ಜನವರಿ, ಫೆಬ್ರವರಿ ಎಷ್ಟು ತಿಂಗಳಾತ್ರಿ? 9 ತಿಂಗಳಾಯ್ತು ನೋಡ್ರಿ ಸರಿಯಾಗಿ.
ಜೂನ್ ಕೌಂಟ್ ಮಾಡಬೇಕು. ಜೂನ್, ಜುಲೈ, ಆಗಸ್ಟ್, ಸೆಪ್ಟೆಂಬರ್, ಅಕ್ಟೋಬರ್, ನವೆಂಬರ್, ಡಿಸೆಂಬರ್, ಜನವರಿ, ಫೆಬ್ರವರಿ, ಮಾರ್ಚ್. 10 ತಿಂಗಳಾಯ್ತು. ಸೊ ಹಾಗಾದ್ರೆ 10 ತಿಂಗಳ. ಸೊ ಇಲ್ಲಿ ಜುಲೈ 31ಕ್ಕೆ ಡ್ರಾ ಮಾಡಿದಾನ. ಜುಲೈ ಕೌಂಟ್ ಮಾಡೋದಿಲ್ಲ, ಬಿಟ್ಟು ಬಿಡಬೇಕು. ಆಗಸ್ಟ್, ಸೆಪ್ಟೆಂಬರ್, ಅಕ್ಟೋಬರ್, ನವೆಂಬರ್, ಡಿಸೆಂಬರ್, ಜನವರಿ, ಫೆಬ್ರವರಿ, ಮಾರ್ಚ್. ಎಷ್ಟು ತಿಂಗಳಾಯ್ತು? 8 ತಿಂಗಳಾಯ್ತು. ಸೊ ಇಲ್ಲಿ ಡಿಸೆಂಬರ್ 1ನೇ ತಾರೀಕಿಗೆ ಡ್ರಾ ಮಾಡಿದಾನ. ಡಿಸೆಂಬರ್ ಕೌಂಟ್ ಮಾಡಬೇಕು. ಡಿಸೆಂಬರ್, ಜನವರಿ, ಫೆಬ್ರವರಿ, ಮಾರ್ಚ್. ಎಷ್ಟು ತಿಂಗಳಾಯ್ತು? 4 ತಿಂಗಳಾಯ್ತು. ಸೊ ಇಲ್ಲಿ ಮಾರ್ಚ್ 1ನೇ ತಾರೀಕಿಗೆ ಡ್ರಾ ಮಾಡಿದಾನ. ಮಾರ್ಚ್ 1ರಿಂದ 31 ಮಾರ್ಚ್ ವರೆಗೆ 1 ತಿಂಗಳಾಯ್ತು. ಸೊ 1 ತಿಂಗಳ ಆತ್ರೆ. ಇನ್ನ ಇದು 4,000 ಇಂಟು 10 ಪ್ರಾಡಕ್ಟ್ ಕಂಡು ಹಿಡಿಬೇಕು. ಸೊ 10 ಇಂಟು 4,000 40,000 ಆಯ್ತು. 8 ಇಂಟು 6,000 ಎಷ್ಟಾಯ್ತು? 8 48. 3ಕ್ಕೆ 3 3 ಸೊನ್ನೆಗೆ 3 ಸೊನ್ನೆ. ಆಮೇಲೆ 8 ಇಂಟು 4 ಎಷ್ಟಾಯ್ತು ನೋಡ್ರಿ? 32. 3 ಸೊನ್ನೆಗೆ 3 ಸೊನ್ನೆ. ಆಮೇಲೆ 5,000 ಇಂಟು 1 5,000. ಓಕೆ. ಸೊ ಈಗ ಟೋಟಲ್ ಮಾಡಿದ್ರೆ 0ಕ್ಕೆ 0 0ಕ್ಕೆ 0 0ಕ್ಕೆ 0. 5 ಪ್ಲಸ್ 2 7 7 ಪ್ಲಸ್ 8 15 ಕೈಲ 1 1 ಪ್ಲಸ್ 3 4 4 8 8 12. ಎಷ್ಟಾಯ್ತು? 1,25,000 ಬಂತು. ಸೊ ಟೋಟಲ್ ಪ್ರಾಡಕ್ಟ್ ಈಸ್ 1,25,000. ಹಂಗಾರೆ ಟೋಟಲ್ ಪ್ರಾಡಕ್ಟ್ ಬರೀರಿ 1,25,000 ಇಂಟು ರೇಟ್ ಎಷ್ಟೈತಿ? 6% ಐತಿ. ಸೊ 6% ರೇಟ್ ಬರೀರಿ. 6/100 ಇಂಟು 1/12. ಫಸ್ಟ್ ಫಾರ್ಮುಲಾ ಬರ್ಕೋಬೇಕು. ಇಂಟ್ರೆಸ್ಟ್ ಆನ್ ಡ್ರಾವಿಂಗ್ ಇಸ್ ಈಕ್ವಲ್ ಟು ಟೋಟಲ್ ಪ್ರಾಡಕ್ಟ್ ಇಂಟು ರೇಟ್ ಇಂಟು 1/12. ಆಮೇಲೆ 1,25,000 ಇಂಟು 6/100 ಇಂಟು 1/12. ಸಿಂಪ್ಲಿಫೈ ಮಾಡೋಣ. 6 1 6 2 2 0 ಕ್ಯಾನ್ಸಲ್ ಆಯ್ತು. 2 0 ಕ್ಯಾನ್ಸಲ್. ಹಂಗಾರೆ 1250/2. ಹಂಗಾರೆ ಇದು ಸಿಂಪ್ಲಿಫೈ ಮಾಡಿ. 2 1 2 6 2 2 ಆಮೇಲೆ 2 5 625 rupees. ಸೊ ಇಂಟ್ರೆಸ್ಟ್ ಆನ್ ಡ್ರಾವಿಂಗ್ಸ್ 625 rupees ಬಂತು. ಸೊ 4 ಕ್ವಶನ್ಸ್ ಅನ್ನ ನಾವು ಬಿಡಿಸಿದ್ವಿ. ಓಕೆನಾ? ಸೊ ಹೀಗೆ ನಿನ್ನೆ ನಾವು ಬಿಡಿಸಿದ್ ನೋಡ್ರಿ ಪ್ರಾಡಕ್ಟ್ ಮೆಥಡ್ ಮೇಲೆ ಅಂಥ ಒಂದು 2 ಕ್ವಶನ್ಸ್ ಅನ್ನ ಬಿಡಿಸ್ಲಿಕ್ಕೆ ಪ್ರಯತ್ನವನ್ನ ಮಾಡೋಣ. ಸಪೋಸ್ ಸೇಮ್ ಕ್ವಶನ್, ಇದು ಕ್ವಶನ್ ನಂಬರ್ 5. A and B are partners sharing profit and losses in the ratio of 3:B. B ಚೇಂಜ್ ಮಾಡೋಣ, ಕ್ವಶನ್ ಚೇಂಜ್ ಮಾಡೋಣ. ಬಿ ಬರ್ಕೋಬೇಕು. withdrew rupees 1,000 in the beginning of each quarter. In the beginning of each quarter. Okay, full time. Calculate interest on drawings at 9% per annum. At 9% per annum.
for the year ended 31st March 21 under product method. ಓಕೆ ನೋಡ್ರಿ, ಪ್ರಾಬ್ಲಮ್ ನಂಬರ್ 5. ಇದು ಹಿಂದೆ ನಾವು ಇನ್ನು 4 ಕ್ವಶನ್ಸ್ ಬಿಡಿಸಿದಿಲ್ಲ, ಸೊ ಅದಕ್ಕಿಂತ ಸಮಥಿಂಗ್ ಡಿಫ್ರೆಂಟ್ ಇದೆ. ಇಂಥವು ನಾವು ಹಿಂದಿನ ಸೆಷನ್ ಒಳಗೆ ಬಿಡಿಸಿದ್ದೀವಿ, ಆದ್ರೂ ಮತ್ತೊಮ್ಮೆ ಇಲ್ಲಿ ನಾವು ಟ್ರೈ ಮಾಡೋಣ. ಎ ಮತ್ತು ಬಿ ಇಬ್ರು ಪಾರ್ಟ್ನರ್ಸ್ ಬಂದಂತ ಪ್ರಾಫಿಟ್ ಅಂಡ್ ಲಾಸಸ್ ಅನ್ನ 3:5 ಪ್ರಕಾರ ಹಂಚ್ಕೊಂತಾರೆ. ಬಿ ಏನ್ ಮಾಡ್ಯಾನ, 1,000 ರೂಪಾಯಿ ಪ್ರತಿ ಕ್ವಾರ್ಟರ್ ಪ್ರಾರಂಭದಲ್ಲಿ ಅಂದ್ರೆ 1ನೇ ತಾರೀಕಿಗೆ ಡ್ರಾ ಮಾಡಿದಾನ. ಸೊ ನೀವು ಇಂಟ್ರೆಸ್ಟ್ ಆನ್ ಡ್ರಾವಿಂಗ್ ಅನ್ನ ಕ್ಯಾಲ್ಕುಲೇಟ್ ಮಾಡಬೇಕು. ರೇಟ್ ಆಫ್ ಇಂಟ್ರೆಸ್ಟ್ 9% ಐತಿ. ಇಯರ್ ಎಂಡೆಡ್ 31st March 21 ಐತಿ. ಸೊ ಇದು ಪ್ರಾಬ್ಲಮ್. ಈಗ ಸೊಲ್ಯೂಷನ್ ಅನ್ನ ಮಾಡೋಣ. ಸೊಲ್ಯೂಷನ್ ಮಾಡಬೇಕಾದ್ರೆ ನಾವು ಡೇಟ್ ಆಫ್ ಡ್ರಾವಿಂಗ್ಸ್ ಅನ್ನ ಬರ್ಕೋಬೇಕು, ಅಮೌಂಟ್ ಆಫ್ ಡ್ರಾವಿಂಗ್ಸ್ ಅನ್ನ ಬರ್ಕೋಬೇಕು, ಮಂತ್ಸ್ ಔಟ್ಸ್ಟ್ಯಾಂಡಿಂಗ್ ಬರ್ಕೋಬೇಕು, ಆಮೇಲೆ ಟೋಟಲ್ ಪ್ರಾಡಕ್ಟ್ ಅನ್ನ ಕಂಡುಹಿಡಬೇಕು. ಸೊ ಎಲ್ಲವೂ ಚೇಂಜ್ ಆಗ್ತಾವ. ಇಲ್ಲಿ ಫಸ್ಟಿಗೆ ಡೇಟ್ ಆಫ್ ಡ್ರಾವಿಂಗ್ಸ್ ಅನ್ನ ಬರ್ಕೋಬೇಕು. ಇಲ್ಲಿ ಡೇಟ್ ಆಫ್ ಡ್ರಾವಿಂಗ್ಸ್ ಅನ್ನ ಸ್ಪೆಸಿಫಿಕ್ ಆಗಿ ಕೊಟ್ಟಿಲ್ಲ. ಏನ್ ಹೇಳ್ತಾ ಇದ್ದಾನೆ, ಕೇವಲ ಇನ್ ದ ಬಿಗಿನಿಂಗ್ ಆಫ್ ಈಚ್ ಕ್ವಾರ್ಟರ್. ಓಕೆ, ಇಯರ್ ಎಂಡ್ ಯಾವಾಗಿದ್ದು 31st March 21 ಐತಿ. ಹಂಗಾರೆ ಇಯರ್ ಎಂಡಿಂಗ್ 31st March 21 ಐತಂದ್ರೆ ನಮ್ದು ಬಿಗಿನಿಂಗ್ ಆಫ್ ದಿ ಇಯರ್ 1st April 21 ಆಯ್ತು. ಅದು ನಮ್ಗೆ ಗುರ್ತಿರ್ಬೇಕು. ಸೊ ಅವರ್ ಅಕೌಂಟಿಂಗ್ ಇಯರ್ ಸ್ಟಾರ್ಟ್ಸ್ ಆನ್, ಸೊ ಇದು ಲೆಕ್ಕ. ಸೊ ಇದು ವರ್ಕಿಂಗ್ ನೋಟ್ಸ್ ಇವೆಲ್ಲ. ಇಯರ್ ಎಂಡ್ 31 March 21 ಅಂದ್ರೆ ಅವರ ಅಕೌಂಟಿಂಗ್ ಇಯರ್ ಸ್ಟಾರ್ಟ್ಸ್ ಆನ್ 1st April 20. ಹಂಗಾರೆ ಇಯರ್ ಎಂಡು 31/3/21. ಸೊ ಇಲ್ಲಿಗೆ 12 ತಿಂಗಳ. ಸೊ ಇದ್ರೊಳಗೆ ಫಸ್ಟ್ ಕ್ವಾರ್ಟರ್ ಯಾವಾಗ ಪ್ರಾರಂಭ ಆಗ್ತಿತ್ತು ನಮ್ಗದು ಗುರ್ತಿರ್ಬೇಕು. ಸೊ ಇಲ್ಲಿ ನೀವು ಸೈಡ್ಗೆ ಎಲ್ಲಿ ಎಲ್ಲಾದ್ರೂ ರಫ್ ಆಗಿ ಬರ್ಕೋಬಹುದು. ಸೊ ಅವರ್ ಫಸ್ಟ್ ಕ್ವಾರ್ಟರ್, ಯಾಕಂದ್ರೆ ಕ್ವಾರ್ಟರ್ ಅಂದ್ರೆ 3 ತಿಂಗಳ, ನಾನು ನಿನ್ನೆ ಹೇಳಿದ್ದೈತಿ. ಸೊ ಫಸ್ಟ್ ಕ್ವಾರ್ಟರ್ is starts from 1st April 20. ಓಕೆ, ಹಂಗಾರೆ ಎಂಡ್ ಆಗೋದು ಯಾವಾಗ? ಫಸ್ಟ್ ಕ್ವಾರ್ಟರ್ 30/6/20. ಇನ್ನು ಸೆಕೆಂಡ್ ಕ್ವಾರ್ಟರ್ ಇದು ಸ್ಟಾರ್ಟ್ ಆಗೋದು ಯಾವಾಗ? 1/7/20. ಎಂಡ್ ಆಗೋದು ಯಾವಾಗ? ಜುಲೈ, ಆಗಸ್ಟ್, ಸೆಪ್ಟೆಂಬರ್. ಸೊ ಹಾಗಾದ್ರೆ 30 ಸೆಪ್ಟೆಂಬರ್ 20. ಅದೇ ತರ ಥರ್ಡ್ ಕ್ವಾರ್ಟರ್ ಇಟ್ ಸ್ಟಾರ್ಟ್ಸ್ ಆನ್ ಅಕ್ಟೋಬರ್ 1ನೇ ತಾರೀಕಿಗೆ, ಅಂದ್ರೆ 1/10. ಹಂಗಾರೆ ಎಂಡ್ ಆಗೋದು ಯಾವಾಗ? ಅಕ್ಟೋಬರ್, ನವೆಂಬರ್, ಡಿಸೆಂಬರ್. 31 ಡಿಸೆಂಬರ್ 20. ಇನ್ನು ಫೋರ್ತ್ ಕ್ವಾರ್ಟರ್ ಇದು ಸ್ಟಾರ್ಟ್ ಆಗೋದು ಯಾವಾಗ? ಇದು ಜನವರಿ 1ನೇ ತಾರೀಕು 21. ಎಂಡ್ ಆಗೋದು ಯಾವಾಗ? 31/12/21. ಸೊ ಇದನ್ನ ರಫ್ ಆಗಿ ಸೈಡ್ಗೆ ಎಲ್ಲಾದ್ರೂ ಬರ್ಕೋಬೇಕು. ಯಾಕಂದ್ರೆ ನಮ್ಗೆ ಫಸ್ಟ್ ಕ್ವಾರ್ಟರ್ ಯಾವಾಗಿಂದ ಪ್ರಾರಂಭ ಆಗ್ತೈತಿ, ಯಾವಾಗ ಎಂಡ್ ಆಗ್ತೈತಿ ಅದು ಗುರುತಿರ್ಬೇಕು. ಸೆಕೆಂಡ್ ಕ್ವಾರ್ಟರ್ ಯಾವಾಗ ಪ್ರಾರಂಭ ಆಗ್ತೈತಿ, ಯಾವಾಗ ಎಂಡ್ ಆಗ್ತೈತಿ ಅದು ಗುರುತಿರ್ಬೇಕು. ಥರ್ಡ್ ಕ್ವಾರ್ಟರ್ ಯಾವಾಗ ಸ್ಟಾರ್ಟ್ ಆಗಿ ಯಾವಾಗ ಎಂಡ್ ಆಗ್ತೈತಿ ಅದು ಗುರುತಿರ್ಬೇಕು. ಅದೇ ತರ ಫೋರ್ತ್ ಕ್ವಾರ್ಟರ್ ಯಾವಾಗ ಸ್ಟಾರ್ಟ್ ಆಗಿ ಯಾವಾಗ ಎಂಡ್ ಆಗ್ತೈತಿ ಅದು ಡೇಟ್ ಗುರುತಿರ್ಬೇಕು. ಸೊ ಇವು ಡೇಟ್ ನಮ್ಗೆ ಗುರ್ತಾಯ್ತು. ಓಕೆ, ಸೊ ಫಸ್ಟ್ ಕ್ವಾರ್ಟರ್ ಸ್ಟಾರ್ಟ್ ಆಗೋದು 1st ಏಪ್ರಿಲ್ಗೆ, ಎಂಡ್ ಆಗೋದು ಜೂನ್ 30ಕ್ಕೆ. ಸೆಕೆಂಡ್ ಕ್ವಾರ್ಟರ್ ಜುಲೈ 1ಕ್ಕೆ ಸ್ಟಾರ್ಟ್ ಆಗಿ 30 ಸೆಪ್ಟೆಂಬರ್ಗೆ ಎಂಡ್ ಆಗ್ತೈತಿ. ಥರ್ಡ್ ಕ್ವಾರ್ಟರ್ ಅಕ್ಟೋಬರ್ 1ನೇ ತಾರೀಕಿಗೆ ಸ್ಟಾರ್ಟ್ ಆಗಿ 31st ಡಿಸೆಂಬರ್ಗೆ ಎಂಡ್ ಆಗ್ತೈತಿ. ಫೋರ್ತ್ ಕ್ವಾರ್ಟರ್ ಜನವರಿ 1ನೇ ತಾರೀಕಿಗೆ ಸ್ಟಾರ್ಟ್ ಆಗಿ ಅದು 31 ಮಾರ್ಚ್ 21ಕ್ಕೆ ಎಂಡ್ ಆಗ್ತೈತಿ.
ಇಲ್ಲಿ ಕ್ವಶನ್ ಒಳಗೆ ಬಿ ಡ್ರಾ ಮಾಡೋದು ಯಾವಾಗ? ಇನ್ ದ ಬಿಗಿನಿಂಗ್ ಆಫ್ ಈಚ್ ಕ್ವಾರ್ಟರ್. ಹಂಗಾರೆ ಈ ತಾರೀಕು 1/4, 1/7, 1/10, 1/1 ಈ ಡೇಟ್ ಬೇಕು ನಮ್ಗೆ. ಸೊ ಆ ಡೇಟ್ ಅನ್ನ ಬರ್ಕೋಬೇಕು. 1/4/20 ಫಸ್ಟ್ ಕ್ವಾರ್ಟರ್. ಸೆಕೆಂಡ್ ಕ್ವಾರ್ಟರ್ ಮತ್ತೆ ಬಿಗಿನಿಂಗ್ ಒಳಗೆ ಡ್ರಾ ಮಾಡ್ತಾನೆ. ತಾರೀಕು ಎಷ್ಟು? 1/7. 1/7/20. ಥರ್ಡ್ ಕ್ವಾರ್ಟರ್ ಒಳಗೆ ಮತ್ತೆ ಬಿಗಿನಿಂಗ್ ಒಳಗೆ ಡ್ರಾ ಮಾಡ್ತಾನೆ. ಬಿಗಿನಿಂಗ್ ಡೇಟ್ ಎಷ್ಟು? 1/10/20. ಮತ್ ಫೋರ್ತ್ ಕ್ವಾರ್ಟರ್ ಒಳಗೆ ಬಿಗಿನಿಂಗ್ ಒಳಗೆ ಡ್ರಾ ಮಾಡ್ತಾನ. ಫೋರ್ತ್ ಕ್ವಾರ್ಟರ್ ಒಳಗೆ ಬಿಗಿನಿಂಗ್ ಡೇಟ್ ಎಷ್ಟು? 1/1/20. ಇನ್ನು ಅಮೌಂಟ್ ಆಫ್ ಡ್ರಾವಿಂಗ್ ಬರಬೇಕು. ಅಮೌಂಟ್ ಅಂತೂ ಸೇಮ್. ಎಷ್ಟು? 1,000 ರೂಪಾಯಿ. ಸೊ ಹಾಗಾದ್ರೆ 1,000 1,000 1,000 1,000. ಆಕ್ಚುಲಿ ನಾವು ಇದನ್ನ ಎವರೇಜ್ ಪೀರಿಯಡ್ ಮೆಥಡ್ ಫಾಲೋ ಮಾಡಬಹುದು. ಆದ್ರೆ ಕ್ವಶನ್ ಒಳಗೆ ಪ್ರೊಡಕ್ಟ್ ಮೆಥಡ್ ಫಾಲೋ ಮಾಡ್ರಿ ಅಂತ ಹೇಳ. ಸೊ ಅದಕ್ಕಾಗಿ ನಾವು ಪ್ರಾಡಕ್ಟ್ ಮೆಥಡ್ ಫಾಲೋ ಮಾಡಬೇಕು. ಮೆಥಡ್ ಚೇಂಜ್ ಮಾಡ್ಲಿಕ್ಕೆ ಬರುವುದಿಲ್ಲ. ಇನ್ಸ್ಟ್ರಕ್ಷನ್ ಒಳಗೆ ಏನ್ ಕೊಡ್ತಾನೆ ಅದರ ಪ್ರಕಾರ ನಾವು ಇಂಟ್ರೆಸ್ಟ್ ಆನ್ ಡ್ರಾವಿಂಗ್ಸ್ ಅನ್ನು ಕ್ಯಾಲ್ಕುಲೇಟ್ ಮಾಡಬೇಕು. ಒಂದ್ ವೇಳೆ ಇನ್ಸ್ಟ್ರಕ್ಷನ್ ಒಳಗೆ ಏನು ಕೊಡ್ತಿದ್ದಿಲ್ರಿ, ನಾವು ಬೇಕಾದ್ರೆ ಇದನ್ನ ಎವರೇಜ್ ಪೀರಿಯಡ್ ಮೆಥಡ್ ಫಾಲೋ ಮಾಡಿ ಕ್ಯಾಲ್ಕುಲೇಟ್ ಮಾಡಬಹುದಿತ್ತು. ನಾವು ಲಾಸ್ಟಿಗೆ ನೋಡೋಣ ಅಂತ. ಅದು ಎವರೇಜ್ ಮೆಥಡ್ ಅನ್ನ ಫಾಲೋ ಮಾಡಿ ಕ್ಯಾಲ್ಕುಲೇಟ್ ಮಾಡಿ ನೋಡೋಣ. ಓಕೆ. ಇನ್ನ ಮಂತ್ಸ್ ಔಟ್ಸ್ಟ್ಯಾಂಡಿಂಗ್. ಡೇಟ್ ಆಫ್ ಡ್ರಾವಿಂಗ್ ದಿಂದ ಇಯರ್ ಎಂಡ್ ವರೆಗೆ 31 ಮಾರ್ಚ್ 21 ಎಷ್ಟು ಮಂತ್ಸ್ ಔಟ್ಸ್ಟ್ಯಾಂಡಿಂಗ್ ಆಗುತ್ತೆ? ಬಾಕಿ ಎಷ್ಟು ತಿಂಗಳ ಕ್ಯಾಲ್ಕುಲೇಟ್ ಮಾಡಬೇಕು. ಏಪ್ರಿಲ್ ಇಂದ ಸ್ಟಾರ್ಟ್ ಮಾಡಿದ್ರೆ ಏಪ್ರಿಲ್, ಮೇ, ಜೂನ್, ಜುಲೈ, ಆಗಸ್ಟ್, ಸೆಪ್ಟೆಂಬರ್, ಅಕ್ಟೋಬರ್, ನವೆಂಬರ್, ಡಿಸೆಂಬರ್, ಜನವರಿ, ಫೆಬ್ರವರಿ, ಮಾರ್ಚ್ 12 ತಿಂಗಳ. ಸೊ ಹಾಗಾದ್ರೆ 12 ಅಂತ ಬರುತ್ತೆ. ಇಲ್ಲಿ ಜುಲೈ 1ನೇ ತಾರೀಕಿಗೆ ಡ್ರಾ ಮಾಡಿದಾನ. ಜುಲೈ 1ನೇ ತಾರೀಕು ಅಂದ್ರೆ ನಾವು ಜುಲೈ ಕೌಂಟ್ ಮಾಡಬೇಕು. ಜುಲೈ, ಆಗಸ್ಟ್, ಸೆಪ್ಟೆಂಬರ್, ಅಕ್ಟೋಬರ್, ನವೆಂಬರ್, ಡಿಸೆಂಬರ್, ಜನವರಿ, ಫೆಬ್ರವರಿ, ಮಾರ್ಚ್ 9 ತಿಂಗಳ. ಅಕ್ಟೋಬರ್ 1ನೇ ತಾರೀಕಿಗೆ ಡ್ರಾ ಮಾಡಿದಾನ. ಅಕ್ಟೋಬರ್ ಸಹ ಕನ್ಸಿಡರ್ ಮಾಡಬೇಕು. ಅಕ್ಟೋಬರ್, ನವೆಂಬರ್, ಡಿಸೆಂಬರ್, ಜನವರಿ, ಫೆಬ್ರವರಿ, ಮಾರ್ಚ್ ಎಷ್ಟು ತಿಂಗಳಾಯ್ತು? 6 ತಿಂಗಳ. ಜನವರಿ 1ನೇ ತಾರೀಕಿಗೆ ಡ್ರಾ ಮಾಡಿದಾನ. ಜನವರಿನೂ ಸಹ ಕೌಂಟ್ ಮಾಡಬೇಕು. ಜನವರಿ, ಫೆಬ್ರವರಿ, ಮಾರ್ಚ್ ಎಷ್ಟು ತಿಂಗಳಾಯ್ತು? 3 ತಿಂಗಳಾಯ್ತು. ಇನ್ನ ಪ್ರಾಡಕ್ಟ್ಗೆ ಬರ್ರಿ. ಪ್ರಾಡಕ್ಟ್ ಅಂದ್ರೆ ಏನು? ಅಮೌಂಟ್ ಆಫ್ ಡ್ರಾವಿಂಗ್ ಇಂಟು ಮಂತ್ಸ್ ಔಟ್ಸ್ಟ್ಯಾಂಡಿಂಗ್. ಅಮೌಂಟ್ ಆಫ್ ಡ್ರಾವಿಂಗ್ ಇಂಟು ಮಂತ್ಸ್ ಔಟ್ಸ್ಟ್ಯಾಂಡಿಂಗ್. ಅಮೌಂಟ್ ಆಫ್ ಡ್ರಾವಿಂಗ್ 1,000 ಐತಿ. ಮಂತ್ಸ್ ಔಟ್ಸ್ಟ್ಯಾಂಡಿಂಗ್ 12 ತಿಂಗಳ. ಹಂಗಾರ 12 ಇಂಟು 1,000 ಎಷ್ಟಾಯ್ತು? 12,000 ರೂಪಾಯಿ. ಆಮೇಲೆ 9 ತಿಂಗಳ ಇಂಟು 1,000 9,000 ರೂಪಾಯಿ ಆಯ್ತು. 6 ಇಂಟು 1,000 6,000 ರೂಪಾಯಿ ಆಯ್ತು. 3 ಇಂಟು 1,000 3,000 ರೂಪಾಯಿ ಆಯ್ತು. ಇನ್ನ ಟೋಟಲ್ ಪ್ರಾಡಕ್ಟ್ ಕಂಡಿಡೋಣ. ಇದನ್ನ ಟೋಟಲ್ ಮಾಡೋಣ. 12,000 ಪ್ಲಸ್ 9,000 ಪ್ಲಸ್ 6,000 ಪ್ಲಸ್ 3,000 ಎಷ್ಟಾದ್ ನೋಡ್ರಿ? 12 1 9 21 21 27 30,000 ರೂಪಾಯಿ. 30,000 ರೂಪಾಯಿ ಮಾತ್ರ. ಹಂಗಾರೆ ಫಾರ್ಮುಲಾ ಹಾಕೊಂಡ್ವಿ. ಇಂಟ್ರೆಸ್ಟ್ ಆನ್ ಡ್ರಾವಿಂಗ್ ಈಸ್ ಈಕ್ವಲ್ ಟು TP ಟೋಟಲ್ ಪ್ರಾಡಕ್ಟ್ ಇಂಟು ರೇಟ್ ಇಂಟು 1/12. ಸೊ TP ಎಷ್ಟು ಬಂತು? 30,000 ಬಂತು. 30,000 ರೂಪಾಯಿ ಹಾಕ್ರಿ. ರೇಟ್ ಎಷ್ಟೈತಿ? ರೇಟ್ ಆಫ್ ಇಂಟ್ರೆಸ್ಟ್ ನೋಡ್ರಿ 9% ಐತಿ. ಸೊ 9/100 ಇಲ್ಲಿ ಇಂಟು ಇರ್ತದ. ಆಮೇಲೆ ಇಂಟು 1/12 ಆತ್ರೆ. ಸೊ ಈ 2 0 ಹೋದು, ಈ 2 0 ಹೋದು ಆತ್ರೆ. 3 1 0 0 3 4 3 1 3 4. ಆಮೇಲೆ 100 ಇಂಟು 9/4 ಎಷ್ಟು ಬಂತು ನೋಡ್ರಿ? 100 ಇಂಟು 9/4 ಹಂಗಾರೆ 900/4 ಬಂತು. ಹೌದಲ್ಲ? 900/4. ಹಂಗಾರೆ 900/4 ಅಂದ್ರೆ ಎಷ್ಟಾತ್ ನೋಡ್ರಿ? 900/4 ಈಸ್ ಈಕ್ವಲ್ ಟು 4 1 4 2 8 1 ಉಳಿತು 10 ಆತು. ಮತ್ 4 2 8 ಆತು. ಓಕೆ. ಸೊ ಆಮೇಲೆ ಎಷ್ಟು ಬಂತು ನೋಡ್ರಿ? ಮತ್ತ ಎಷ್ಟು ಉಳಿತು? 4 2 8
2 ಉಳಿತು 10 ಆತು 4 2 8 10 ಆತು ಹಂಗಾರೆ ಎಷ್ಟಾತು 220.22 ಅಥವಾ ಇದನ್ನ ರೌಂಡ್ ಫಿಗರ್ ಮಾಡಿದ್ರೆ 220 rupees 220 rupees 22 paise 450 ನೋಡ್ರಿ ತಪ್ಪಾತೇನು 900 ಅರ್ಧ 450 225 rupees ಬಂತು ಸೊ 225 rupees ಅತ್ರೆ ಸೊ 900 upon 4 is equal to 225 rupees ಬಂತು ಸೊ ಇದನ್ನ ನೀವು ಈ ಮೆಥಡ್ ಅನ್ನ ಏನ್ ಮಾಡ್ರಪ್ಪ ಅಂತಂದ್ರೆ ಮನಿ ಒಳಗ ಅವರೇಜ್ ಪೀರಿಯಡ್ ಮೆಥಡ್ ಅನ್ನ ಫಾಲೋ ಮಾಡಿ ಫಾರ್ಮುಲಾ ಹಚ್ಚಿ ನೀವು ಇಂಟ್ರೆಸ್ಟ್ ಆನ್ ಡ್ರಾಯಿಂಗ್ಸ್ ಅನ್ನ ಕ್ಯಾಲ್ಕುಲೇಟ್ ಮಾಡ್ರಿ ಅದು ಸಹ ನಿಮ್ಗೆ 225 rupees ಅನ್ನ ಬರಬೇಕು ಅದರ ಫಾರ್ಮುಲಾ ಚೇಂಜ್ ಐತಿ ನಾವು ಅಲ್ಲಿ ಟೋಟಲ್ ಪ್ರಾಡಕ್ಟ್ ತೊಗೊಳ್ಳೋದಿಲ್ಲ ಟೋಟಲ್ ಡ್ರಾಯಿಂಗ್ಸ್ ತಗೊಂತೀವಿ ಸೊ ಟೋಟಲ್ ಡ್ರಾಯಿಂಗ್ಸ್ ಎಷ್ಟೈತಿ 4000 ರೂಪಾಯಿ 4000 ಇಂಟು ಅವರೇಜ್ ಪೀರಿಯಡ್ ಸೊ ಅವರೇಜ್ ಪೀರಿಯಡ್ ಎಷ್ಟೈತಿ ಅಂತ ನಾ ಹೇಳೇನಿ ಬಿಗಿನಿಂಗ್ ಆಫ್ ದಿ ಕ್ವಾರ್ಟರ್ ಅನ್ನ ಡ್ರಾ ಮಾಡಿದ್ರೆ 7.5 ಬರ್ತೈತಿ ಅವರೇಜ್ ಪೀರಿಯಡ್ ಆಮೇಲೆ ಇಂಟು ರೇಟ್ ಹಚ್ಚಿರಿ ಆಮೇಲೆ ಇಂಟು 1/12 ಹಚ್ಚಿರಿ ಅದು ಸಹ 225 rupees ಬರ್ತದೆ ಓಕೆ ಸೊ ಇದು ಕ್ವಶನ್ ನಂಬರ್ 5 ಇನ್ನು ಕೊನೆ ಕ್ವಶನ್ ನಂಬರ್ 6 ಕ್ವಶನ್ ನಂಬರ್ 6 ಒಳಗೆ ಎ ಮತ್ತು ಬಿ ಪಾರ್ಟ್ನರ್ ಸೇಮ್ ಇಡೋಣ ಪ್ರಾಫಿಟ್ ಶೇರಿಂಗ್ ರೇಷಿಯೋ ಬೇಕಾದ್ರೆ 5:3 ಮಾಡ್ರಿ ಉಲ್ಟಾ ಮಾಡ್ರಿ ಅದು ನಮ್ಗೇನು ಸಂಬಂಧ ಇಲ್ಲ ಇಲ್ಲಿ ಬಿ ಬದಲಾಗಿ ಎ ಮಾಡ್ರಿ ಎ ವಿತ್ ಡ್ರಾ rupees 1000 ಬದಲಾಗಿ 2000 ಮಾಡ್ರಿ ಇನ್ ದ ಬಿಗಿನಿಂಗ್ ಬದಲಾಗಿ at the end of each quarter calculate interest on drawings at 9% ಐತಿ ಇದನ್ನ 12% ಮಾಡ್ರಿ for the year ended 31st March under product method okay so ಇಷ್ಟು ಕ್ವಶನ್ ಕೊಟ್ಟಾರ ಅಂತ ತಿಳ್ಕೊಡ್ರಿ ಕ್ವಶನ್ ನಂಬರ್ 6 ಒಳಗ ಈಗ ನಾವೇನ್ ಮಾಡಬೇಕು ಸೊಲ್ಯೂಷನ್ ಒಳಗ ಮೊದಲಿಗೆ ಫಾರ್ಮೆಟ್ ಅನ್ನ ಹಾಕೋಬೇಕು ಫಾರ್ಮೆಟ್ ಹಾಕೊಡ್ರಿ ಫಾರ್ಮೆಟ್ ಅನ್ನ ಹಾಕೊಡ್ರಿ ಪಾಸ್ ಮಾಡಿ ರೆಕಾರ್ಡಿಂಗ್ ನೋಡುವಾಗ ಬೇಕಾದ್ರೆ ಪಾಸ್ ಮಾಡಿ ಫಾರ್ಮೆಟ್ ಹಾಕೋಬಹುದು ಈಗ ಪಾಸ್ ಮಾಡಿ ಬರೋದಿಲ್ಲ ಯಾಕಂದ್ರೆ ಇದು ಆನ್ಲೈನ್ ಕ್ಲಾಸ್ ಇರೋದ್ರಿಂದ ಈಗ ಪಾಸ್ ಮಾಡಿ ಬರೋದಿಲ್ಲ ನೀವೇನ್ ಮಾಡ್ರಪ್ಪ ಅಂತಂದ್ರೆ ಕ್ವಶನ್ ಬರ್ಕೊಳ್ಳೋಷ್ಟು ಜಾಗ ಬಿಡ್ರಿ ಟೈಮ್ ಸಿಕ್ಕರೆ ಫಾರ್ಮೆಟ್ ಹಾಕೊಡ್ರಿ ಇಲ್ಲಾಂದ್ರೆ ನೋಡ್ರಿ ಕೇಳ್ರಿ ಹೇಳಿ ಆಮೇಲೆ ಮತ್ತೊಮ್ಮೆ ಅದನ್ನ ನೀವು ರೆಕಾರ್ಡಿಂಗ್ ಒಳಗೆ ಹೋಗಿ ಅಲ್ಲಿ ನೀವು ಕ್ವಶನ್ ಬರ್ಕೊಂಡು ಫಾರ್ಮೆಟ್ ಹಾಕೊಂಡು ಎಲ್ಲ ಪಾಸ್ ಮಾಡ್ಕೊಂಡು ಎಲ್ಲ ಮಾಡಬಹುದು ಓಕೆ ಈಗ ಆನ್ಲೈನ್ ಕ್ಲಾಸು ಇಫ್ ಪಾಸಿಬಲ್ ಫಾರ್ಮೆಟ್ ಹಾಕೊಡ್ರಿ ಆಗಿಲ್ಲ ಅಂತಾರೆ ಹಾಗೆ ನೋಡ್ತಾ ಹೋಗ್ರಿ ಸೊ ನಾವು ಫಾರ್ಮೆಟ್ ಅನ್ನ ಹಾಕೊಂಡ್ವಿ ಡೇಟ್ ಆಫ್ ಡ್ರಾಯಿಂಗ್ಸ್ ಬರಿಬೇಕು ಈಗ ನೋಡ್ರಿ ನಾವಿಲ್ಲಿ ಬರ್ಕೊಂಡು ರೆಡಿ ಇಟ್ಕೊಂಡಿ ಇದು ಬಿಗಿನಿಂಗ್ ಆಫ್ ದಿ ಕ್ವಾರ್ಟರ್ ಇದು ಎಂಡ್ ಆಫ್ ದಿ ಕ್ವಾರ್ಟರ್ ಸೊ ಇಲ್ಲಿ ನಮ್ಮ ಕ್ವಶನ್ ಒಳಗ ಪಾರ್ಟ್ನರ್ ಎಟ್ ದಿ ಎಂಡ್ ಆಫ್ ದಿ ಕ್ವಾರ್ಟರ್ ಏನ್ ಮಾಡ್ತಾ ಇದ್ದಾನೆ ಡ್ರಾ ಮಾಡ್ತಾ ಇದ್ದಾನೆ ಹಾಗಾದ್ರೆ ನಮ್ಗೆ ಈ ತಾರೀಕು ಬೇಕು 36 39 31 12 31 3 ಸೊ ಈ ತಾರೀಕನ್ನ ಬರ್ಕೊಳ್ಳೋಣ ಯಾಕಂದ್ರೆ ಎಟ್ ದಿ ಎಂಡ್ ಆಫ್ ಈಚ್ ಕ್ವಾರ್ಟರ್ ಡ್ರಾ ಮಾಡ್ತಾನ ಸೊ 30 6 20 30 9 20 31 12 20 ಆಮೇಲೆ 31 3 21 ಸೊ ಡೇಟ್ ಆಫ್ ಡ್ರಾಯಿಂಗ್ ಸಿಕ್ ಓಕೆ ಇನ್ನು ಅಮೌಂಟ್ ಆಫ್ ಡ್ರಾಯಿಂಗ್ ಎಷ್ಟು ಪ್ರತಿ ತಿಂಗಳ ಎಷ್ಟು ಡ್ರಾ ಮಾಡೋಣ 2000 ರೂಪಾಯಿ ಹಂಗಾರೆ 2000 ರೂಪಾಯಿ 2000 2000 2000 ಮಂತ್ಸ್ ಔಟ್ಸ್ಟ್ಯಾಂಡಿಂಗ್ ಸೊ ಡೇಟ್ ಆಫ್ ಡ್ರಾವಿಂಗ್ ದಿಂದ ಇಯರ್ ಎಂಡ್ ಎಲ್ಲಿ ಐತಿ ನೋಡ್ರಿ ಇಯರ್ ಎಂಡ್ 31 ಮಾರ್ಚ್ 21 ಹಂಗಾರೆ ಜೂನ್ 30ಕ್ಕೆ ಡ್ರಾ ಮಾಡ್ಯಾನ ಜೂನ್ ಬಿಟ್ಬಿಡ್ಬೇಕು ಜುಲೈದಿಂದ ಲೆಕ್ಕ ಹಾಕಬೇಕು ಜುಲೈ ಆಗಸ್ಟ್ ಸೆಪ್ಟೆಂಬರ್ ಅಕ್ಟೋಬರ್ ನವೆಂಬರ್ ಡಿಸೆಂಬರ್ ಜನವರಿ ಫೆಬ್ರವರಿ ಎಷ್ಟು ತಿಂಗಳಾಯ್ತು 8 ತಿಂಗಳ ಸೊ ಹಾಗಾದ್ರೆ 8 ತಿಂಗಳ ನೋಡ್ರಿ ಕರೆಕ್ಟ್ ಐತಿಲ್ಲ 8 ತಿಂಗಳ ಜೂನ್ ಬಿಟ್ವಿ ಜುಲೈದಿಂದ ಲೆಕ್ಕ ಹಾಕಿದ್ವಿ ಜುಲೈ
ಆಗಸ್ಟ್, ಸೆಪ್ಟೆಂಬರ್, ಅಕ್ಟೋಬರ್, ನವೆಂಬರ್, ಡಿಸೆಂಬರ್, ಜನವರಿ, ಫೆಬ್ರವರಿ, ಮಾರ್ಚ್. 9 ತಿಂಗಳ, 8 ಅಲ್ಲ 9 ತಿಂಗಳಾಯ್ತು. ಸೊ 9 ತಿಂಗಳ. ಇಲ್ಲಿ ಸೆಪ್ಟೆಂಬರ್ 30 ಡ್ರಾ ಮಾಡ್ಯಾನ. ಸೆಪ್ಟೆಂಬರ್ ಬಿಡ್ರಿ, ಅಕ್ಟೋಬರ್ ಇಂದ ಅಕೌಂಟ್ ಮಾಡ್ರಿ. ಅಕ್ಟೋಬರ್, ನವೆಂಬರ್, ಡಿಸೆಂಬರ್, ಜನವರಿ, ಫೆಬ್ರವರಿ, ಮಾರ್ಚ್. ಎಷ್ಟು ತಿಂಗಳಾಯ್ತು? 6 ತಿಂಗಳಾಯ್ತು. ಸೊ ಇಲ್ಲಿ ಡಿಸೆಂಬರ್ 31 ಡ್ರಾ ಮಾಡ್ಯಾನ. ಡಿಸೆಂಬರ್ ಬಿಡ್ಬಿಡ್ರಿ, ಜನವರಿ, ಫೆಬ್ರವರಿ, ಮಾರ್ಚ್. ಎಷ್ಟು ತಿಂಗಳಾಯ್ತು? 3 ತಿಂಗಳ. ಇಲ್ಲಿ ಮಾರ್ಚ್ 31 ಡ್ರಾ ಮಾಡಿದಾನ. ಮಾರ್ಚ್ 31ರಿಂದ ಮಾರ್ಚ್ 31ರವರೆಗೆ 0. ಅಂದ್ರೆ ಇನ್ನ ಪ್ರಾಡಕ್ಟ್ ಅಂದ್ರೆ ಅಮೌಂಟ್ ಆಫ್ ಡ್ರಾವಿಂಗ್ ಇಂಟು ಮಂತ್ಸ್ ಔಟ್ಸ್ಟ್ಯಾಂಡಿಂಗ್. ಸೊ 2000 ಇಂಟು 9 ಎಷ್ಟಾತ್ರಿ? 18,000. 6,000 ಇಂಟು 2 ಎಷ್ಟಾತ್ರಿ? 12,000. 2,000 ಇಂಟು 3 ಎಷ್ಟಾತ್ರಿ? 6,000. 2,000 ಇಂಟು 0 ಎಷ್ಟಾತ್ರಿ? 0. ಇನ್ನು ಟೋಟಲ್ ಮಾಡ್ರಿ. 18 ಪ್ಲಸ್ 12 20 30 30 ಪ್ಲಸ್ 6 36,000 ರೂಪಾಯಿ. ಸೊ ಟೋಟಲ್ ಪ್ರಾಡಕ್ಟ್ ಈಸ್ 36,000. ಈಗ ನಮ್ಗೆ ಟೋಟಲ್ ಪ್ರಾಡಕ್ಟ್ ಗೊತ್ತಾಯ್ತು. ಸೊ ಇದು ಇಷ್ಟು ಮಾಡಿದ್ರೆ ನಿಮ್ಗೆ 3 ಮಾರ್ಕ್ಸ್ ಸಿಗ್ತಾವ ಪರೀಕ್ಷೆಗಳು. ಇನ್ನು ಫಾರ್ಮುಲಾ ಬರ್ಕೊಂಡಿ. ಫಾರ್ಮುಲಾ ಏನು? ಇಂಟ್ರೆಸ್ಟ್ ಆನ್ ಡ್ರಾವಿಂಗ್ಸ್ ಈಸ್ ಈಕ್ವಲ್ ಟು TP ಟೋಟಲ್ ಪ್ರಾಡಕ್ಟ್ ಇಂಟು ರೇಟ್ ಇಂಟು 1/12. ಈಗ ವ್ಯಾಲ್ಯೂಸ್ಗಳನ್ನು ತುಂಬಾನ. ಟೋಟಲ್ ಪ್ರಾಡಕ್ಟ್ 36,000 ಇಂಟು ರೇಟ್ ಎಷ್ಟೈತೆ ನೋಡ್ರಿ? ರೇಟ್ ಆಫ್ ಇಂಟ್ರೆಸ್ಟ್ ಚೇಂಜ್ ಮಾಡಿ ನಾವು. ಸೊ 12%, 12/100 ಇಂಟು 1/12. 12 ಒಂದ್ಲೆ 12 ಕ್ಯಾನ್ಸಲ್ ಆಯ್ತು. ಈ 2 0 ಕ್ಯಾನ್ಸಲ್ ಆಯ್ತು, ಈ 2 0. ಹಂಗಾರೆ ಎಷ್ಟು ಬಂತು? 360 rupees. ಸೊ 360 rupees. ಓಕೆ. ಸೊ ಇಂಟ್ರೆಸ್ಟ್ ಆನ್ ಡ್ರಾವಿಂಗ್ ಇಸ್ 360 rupees. ಟೋಟಲ್ ನಾವು ಇಲ್ಲಿವರೆಗೆ ಇವತ್ತು 6 ಕ್ವಶನ್ ಮಾಡ್ದಂಗಾಯ್ತು ಪ್ರಾಡಕ್ಟ್ ಮೆಥಡ್ ಮೇಲೆ. ಮೋರ್ ದೆನ್ ಸಫಿಸಿಯೆಂಟ್. 1 ತಾಸಿನೊಳಗೆ 6 ಕ್ವಶನ್ಸ್ಗಳನ್ನು ಬಿಡಿಸಿದ್ವಿ. ಇದು ಒಂದು ಅಡ್ವಾಂಟೇಜ್ ಆನ್ಲೈನ್ ಕ್ಲಾಸ್. ಯಾಕಂದ್ರೆ ಸೇಮ್ ಕ್ವಶನ್ ಅನ್ನು ಸ್ವಲ್ಪ ನಾವು ಚೇಂಜಸ್ ಮಾಡಿಕೊಂಡು ನಿಮ್ಗೆ ನಾನು ಸ್ಕ್ರೀನ್ ಮೇಲೆ, ಇದು ಬೋರ್ಡಿನ ಮೇಲೆ ಕ್ವಶನ್ ತೋರಿಸ್ತೀನಿ ಪ್ಲಸ್ ಆನ್ಸರ್ ತೋರಿಸ್ತೀನಿ. ಸೊ ನೀವೇನ್ ಮಾಡ್ಬೇಕ್ರಪ್ಪ, ಈಗ ನೀವು ಬರೀ ಕುಂತ್ ಕೇಳ್ಕೊಂಡಿರಿ ಅಂತಂದ್ರೆ ನೆಕ್ಸ್ಟ್ ನೀವು ಫ್ರೀ ಇದ್ದಾಗ ಏನ್ ಮಾಡ್ಬೇಕು, ಇದರದ್ದು ರೆಕಾರ್ಡಿಂಗ್ ನಾ ಹಾಕ್ತೀನಿ. ಸೊ ಆ ರೆಕಾರ್ಡಿಂಗ್ ಅನ್ನ ಸೊ ಅದನ್ನು ಸಹ ನಾನು ಬ್ರೀಫ್ ಆಗಿ ಸ್ವಲ್ಪ ಹೇಳ್ತೀನಿ. ಕ್ವಶನ್ಸ್ ನಾಳೆ ಬಿಡಿಸೋಣ ಅಂತ. ಓಕೆ. ಗ್ಯಾರಂಟಿ ಆಫ್ ಪ್ರಾಫಿಟ್. ಗ್ಯಾರಂಟಿ ಆಫ್ ಪ್ರಾಫಿಟ್ ಅಂದ್ರೆ ಇವತ್ತು ನಾವು ಥಿಯರಿ ಪಾಠನ ಮುಗಿಸ್ಬಿಟ್ಟಿವಿ ಅಂತಂದ್ರೆ ನಾಳೆ ಕ್ವಶನ್ ಮಾಡ್ಲಿಕ್ಕೆ ಈಸಿ ಆಗ್ತೈತಿ. ಗ್ಯಾರಂಟಿ ಆಫ್ ಪ್ರಾಫಿಟ್. ಕೆಲವೊಮ್ಮೆ ಏನಾಗಿರ್ತಾವ, ಒಂದು ಈಗಾಗಲೇ ಅಸ್ತಿತ್ವದಲ್ಲಿರುವಂತಹ ಪಾಲುಗಾರಿಕಾ ಸಂಸ್ಥೆಯಲ್ಲಿ ಹೊಸ ಪಾಲುದಾರನನ್ನ ಸೇರಿಸ್ಕೊಂತಾರೆ. ಯಾಕಂದ್ರೆ ಕಂಪ್ನಿ, ಇದು ಪಾರ್ಟ್ನರ್ಶಿಪ್ ಆಕ್ಟ್ 1932 ಪ್ರಕಾರ ಯು ಕ್ಯಾನ್ ಅಡ್ಮಿಟ್ ಎ ನ್ಯೂ ಪಾರ್ಟ್ನರ್. ಸಪೋಸ್ ಎ ಮತ್ತು ಬಿ ಇಬ್ರು ಪಾರ್ಟ್ನರ್ಸ್ ಅದಾರ. ಅವರು ಬೇಕಾದ್ರೆ ಸಿ ಅನ್ನುವಂಥ ವ್ಯಕ್ತಿಗೆ ತನ್ನ ಪಾಲುಗಾರಿಕಾ ಸಂಸ್ಥೆಯನ್ನ ಸೇರಿಸಿಕೊಳ್ಳಬಹುದು. ಫಾರ್ ದಿ ಬೆನಿಫಿಟ್ ಆಫ್ ದಿ ಫರ್ಮ್ ಓನ್ಲಿ. ಸಂಸ್ಥೆಯ ಪ್ರಯೋಜನಕ್ಕಾಗಿ ಅವರು ಮತ್ತೊಬ್ಬ ಹೊಸ ಪಾಲುದಾರನನ್ನ ಸೇರಿಸ್ಕೋಬಹುದು. ಆದ್ರೆ ಕಂಡೀಷನ್ ಏನಪ್ಪ ಅಂದ್ರೆ ಅದಕ್ಕೆ ಎಲ್ಲಾ ಪಾಲುದಾರರ ಸಹಮತಿ ಇದ್ದಿರ್ಬೇಕು, ಎಲ್ಲರೂ ಒಪ್ಕೋಬೇಕು. ಸಪೋಸ್ 8 ಜನ ಪಾರ್ಟ್ನರ್ಸ್ ಅದರ ಹಳೆ ಪಾಲುಗಾರಿಕಾ ಸಂಸ್ಥೆ ಒಳಗ, ಎ ಬಿ ಸಿ ಡಿ ಇ ಎಫ್ ಜಿ ಎಚ್ ಅಂತೇಳಿ 8 ಜನ ಪಾಲುದಾರರು ಅದಾರ ಹಳೆ ಪಾಲುಗಾರಿಕಾ ಸಂಸ್ಥೆ. ಅವರು ಮಿಸ್ಟರ್ ರಾಮ್ನನ್ನ ಸೇರಿಸ್ಕೋಬೇಕು ಅಂತೇಳಿ ಅವರ ಆಸೆ. ಫಾರ್ ದಿ ಬೆನಿಫಿಟ್ ಆಫ್ ದ ಪಾರ್ಟ್ನರ್ಶಿಪ್. ಫಾರ್ ದಿ ಬೆನಿಫಿಟ್ ಆಫ್ ದ ಪಾರ್ಟ್ನರ್ಶಿಪ್ ಅಂದ್ರೆ ಏನು? ಸಪೋಸ್ ಪಾಲುಗಾರಿಕಾ ಸಂಸ್ಥೆ ನಡೆಸಲಿಕ್ಕೆ ಹೆಚ್ಚುವರಿ ಬಂಡವಾಳದ ಅವಶ್ಯಕತೆ ಇದೆ. ಹೆಚ್ಚುವರಿ ಬಂಡವಾಳ ಹಾಕ್ಲಿಕ್ಕೆ ಈಗಾಗಲೇ ಇರುವಂತಹ ಪಾಲುದಾರರಿಗೆ ಸಾಧ್ಯವಿಲ್ಲ, ಅವ್ರ ಕಡೆ ದುಡ್ಡಿಲ್ಲ. ಅಥವಾ ಎಲ್ಲಾದ್ರೂ ಲೋನ್ ತಂದು ಬಂಡವಾಳ ಹಾಕೋಣ ಅಂದ್ರೆ ಲೋನ್ ಸಿಗ್ತಾ ಇಲ್ಲ. ಸೊ ಅಂಥ ಸಂದರ್ಭದೊಳಗ
ರಾಮ್ ಸಿಗ್ತಾನ ಅವ್ರಿಗೆ, ರಾಮನ್ ಕಡೆ ದುಡ್ಡು ಅದಾವ ಅಂಡ್ ಹಿ ಈಸ್ ರೆಡಿ ಟು ಜಾಯಿನ್ ದ ಪಾರ್ಟ್ನರ್ಶಿಪ್. ಅವನು ಬಂಡವಾಳ ಹಾಕ್ಲಿಕ್ಕೆ ರೆಡಿ ಆಗಿದ್ದಾನ. ಸೊ ಅವನನ್ನ ಅವರು ಸಂಸ್ಥೆಯ ಪ್ರಯೋಜನಕ್ಕೆ ಸೇರಿಸ್ಕೋಬಹುದು. ಕಂಡೀಷನ್ ಏನು? ಏನು ಹಳೆಯ 8 ಜನ ಪಾರ್ಟ್ನರ್ಸ್ ಅದಲ್ಲ, 8 ಜನ ಒಪ್ಕೋಬೇಕು. 8 ಜನ ಒಪ್ಕೊಂಡ್ರೆ ಮಾತ್ರ ಹೊಸ ಪಾಲುದಾರನ್ನ ಸೇರಿಸ್ಕೋಬಹುದು. ಸೊ ಅದಕ್ಕೆ ನಾವು ಅಡ್ಮಿಷನ್ ಆಫ್ ಎ ಪಾರ್ಟ್ನರ್ ಅಂತ ಕರಿತೀವಿ. ಸೊ ಮುಂದಿನ ಚಾಪ್ಟರ್ ನಮ್ದು ಅಡ್ಮಿಷನ್ ಆಫ್ ಎ ಪಾರ್ಟ್ನರ್. ಸೊ ಹೊಸ ಪಾಲುದಾರನ್ನ ಸಂಸ್ಥೆಗೆ ಸೇರಿಸ್ಕೊಂಡ್ವಿ ಅಂತಂದ್ರೆ ಹಲವಾರು ಅಡ್ಜಸ್ಟ್ಮೆಂಟ್ಸ್ ಗಳನ್ನ ಮಾಡ್ಬೇಕಾಗ್ತೈತಿ. ಅವು ಎಲ್ಲ ನೀವು ಮುಂದಿನ ಚಾಪ್ಟರ್ ಒಳಗೆ ಕಲಿತೀವಿ. ಸೊ ನಾವು ಇಲ್ಲಿ ಕಲಿತಾ ಇದ್ದು ಗ್ಯಾರಂಟಿ ಆಫ್ ಪ್ರಾಫಿಟ್. ಸೊ ಗ್ಯಾರಂಟಿ ಆಫ್ ಪ್ರಾಫಿಟ್ ಅಂದ್ರೆ ಏನು? ಸಪೋಸ್ ನೀವು ರಾಮ್ ಸೇರಿಸ್ಕೋಬೇಕಂತ ಮಾಡಿದ್ರಿ, ನಿಮ್ಗೆ ಇನ್ನು ಹೆಚ್ಚುವರಿ 5 ಲಕ್ಷ ರೂಪಾಯಿ ಬಂಡವಾಳದ ಅವಶ್ಯಕತೆ ಇದೆ. ರಾಮ್ ಇಸ್ ರೆಡಿ ಟು ಕಾಂಟ್ರಿಬ್ಯೂಟ್ 5 lakhs rupees ಕ್ಯಾಪಿಟಲ್. ಸೊ ಅವ್ನು ನೀವು ಸೇರಿಸ್ಕೊಂತ ಇದ್ರಿ. ಆದ್ರೆ ರಾಮನ್ ಒಂದು ಕಂಡೀಷನ್ ಇರ್ತೈತಿ, ಏನಂತೇಳಿ, ವಾಟ್ ಅಬೌಟ್ ಪ್ರಾಫಿಟ್ ಅಂತಾನ. ವಾಟ್ ಅಬೌಟ್ ಪ್ರಾಫಿಟ್? ಸಪೋಸ್ ಎ ಬಿ ಇಬ್ಬರ ಪಾರ್ಟ್ನರ್ಸ್ ಅದಾರ ಅಂತ, ಭಾಳ 8 ಜನ ಭಾಳ ಅಂದ್ರು, ಎ ಬಿ ಇಬ್ಬರೇ ಪಾರ್ಟ್ನರ್ಸ್ ಅದಾರ, ಬಂದಂತ ಪ್ರಾಫಿಟ್ ಅಂಡ್ ಲಾಸ್ ಅನ್ನ ಈಕ್ವಲ್ ಆಗಿ ಹಂಚ್ಕೊಂತ ಇದ್ದಾರೆ. ಈಗ ಅವರು ರಾಮ್ಗೆ ಸೇರಿಸ್ಕೊಂತಾರ, ಎ ಬಿ ರಾಮ್ 3 ಮಂದಿ ಪಾರ್ಟ್ನರ್ಸ್. ಸೊ ಅವಾಗೂ ಸಹ ಸಪೋಸ್ ನೀವು ಈಕ್ವಲ್ ಆಗಿ ಹಂಚ್ಕೋಬೇಕಂತ ಡಿಸೈಡ್ ಮಾಡಿದ್ರು ಅಂತ ತಿಳ್ಕೊಡ್ರಿ. ಮೊದಲು ಎ ಮತ್ತು ಬಿ ಬಂದಂತ ಪ್ರಾಫಿಟ್ ಅನ್ನ 50% 50% ಹಂಚ್ಕೊಂತಿದ್ರು 1/2 1/2 ಪ್ರಕಾರ, ಹೌದಲ್ಲ? ಸೊ 1/2 1/2 ಪ್ರಕಾರ ಹಂಚ್ಕೊಂತಿದ್ರು, ಅಂದ್ರೆ 50% 50%. ಎಗೆ 1/2 ಅಂದ್ರೆ 50%, ಆಮೇಲೆ ಬಿಗೆ 1/2 ಅಂದರೆ 50%. ಈಗ ರಾಮ್ ಸೇರಿಸ್ಕೊಂತ ಇದಾರ, ಆಗ ಪ್ರಾಫಿಟ್ ಶೇರಿಂಗ್ ರೇಷಿಯೋ ಚೇಂಜ್ ಆಗ್ತದೆ. 1/2 ಹೋಗಿ 1/3 1/3 1/3. ಈಗ ಈಕ್ವಲ್ ಆಗಿ ಶೇರ್ ಮಾಡ್ಕೊಂತಾ ಇದಾರ, ಆದ್ರೆ ರೇಷಿಯೋ ಚೇಂಜ್ ಆಯ್ತು. 1/2 1/3 1/3, ರಾಮಂದು ಸಹ 1/3. ಆದ್ರೆ ರಾಮನ್ ಒಂದು ಕಂಡೀಷನ್ ಅಂತಿದ್ರು, ಹೌದ್ರಪ್ಪ ನೀವೆಲ್ಲ ಕಡಿಮೆ ಬಂಡವಾಳ ಹಾಕಿರಿ, ನಾ ಜಾಸ್ತಿ ಬಂಡವಾಳ ಹಾಕ್ತಾ ಇದ್ದೀನಿ, ನನಗೆ ಏನಾದ್ರೂ ಒಂದಿಷ್ಟು ಅಮೌಂಟ್ ಸಿಗ್ಬೇಕಲ್ಲ ಪ್ರಾಫಿಟ್ನಾಗ, ನಾಳೆ ಪ್ರಾಫಿಟ್ ಕಡಿಮೆ ಆದ್ರೆ ಹೇಗೆ? ಸೊ ಅವಾಗ ಏನ್ ಮಾಡ್ತಾರೆ, ಎ ಮತ್ತು ಬಿ ಅವನಿಗೆ ಭರವಸೆಯನ್ನು ಕೊಡ್ತಾರೆ, ಗ್ಯಾರಂಟಿಯನ್ನು ಕೊಡ್ತಾರೆ. ನೀ 5 ಲಕ್ಷ ರೂಪಾಯಿ ಬಂಡವಾಳ ಹಾಕಿ ಸೇರು ನಮ್ಮ ಪಾಲುಗಾರಿಕೆ ಒಳಗೆ, ಕನಿಷ್ಠ ನಿನಗೆ 25,000 ರೂಪಾಯಿ ಪ್ರಾಫಿಟ್ ಬಂದೇ ಬರುತ್ತದೆ. ಅಕಸ್ಮಾತ್ ಅದಕ್ಕಿಂತ ಕಡಿಮೆ ಬಂತು ಅಂದ್ರೆ ಅದು ಎಷ್ಟು ಕಡಿಮೆ ಆಗ್ತಿರ್ತಿ, ಎ ಮತ್ತು ಬಿ ನಾವು ಇಬ್ರು ಸೇರಿ ಅದನ್ನ ಕಾಂಟ್ರಿಬ್ಯೂಟ್ ಮಾಡ್ತೀವಿ, ನಮ್ಮ ಪಾಲಿನಿಂದ ಬಿಟ್ಟು ಕೊಡ್ತೀವಿ, ನಿನಗೆ ಕನಿಷ್ಠ 25,000 ರೂಪಾಯಿ ಪ್ರಾಫಿಟ್ ಒಳಗ ಪಾಲ್ ಬರೋ ಹಾಗೆ ನಾವು ನೋಡ್ಕೊಂತೀವಿ ಅಂತೇಳಿ ಗ್ಯಾರಂಟಿ ಕೊಡ್ತಾರೆ. ಸೊ ಅದಕ್ಕೆ ನಾವು ಗ್ಯಾರಂಟಿ ಆಫ್ ಪ್ರಾಫಿಟ್ ಅಂತ ಹೇಳ್ತೀವಿ. ಗ್ಯಾರಂಟಿ ಯಾರು ಕೊಡ್ತಾ ಇದ್ದಾರೆ? ಹಳೆ ಪಾರ್ಟ್ನರ್ಸ್. 2 ಸೇರಿ ಕೊಡ್ಬೋದು ಅಥವಾ ಯಾರಾದ್ರೂ ಒಬ್ರು ಕೊಡ್ಬೋದು. ಎ ಮತ್ತು ಬಿ ಇಬ್ರು ಕೊಟ್ರು ಅಂತ ತಿಳ್ಕೊಡ್ರಿ. ಸಪೋಸ್ ನಾಳೆ ಪ್ರಾಫಿಟ್ ಆಯ್ತು, ಅವಾಗ ಕ್ಯಾಲ್ಕುಲೇಷನ್ ಮಾಡಿದ್ವಿ, ಎಷ್ಟಾಯ್ತು ಪ್ರಾಫಿಟ್? ಸಪೋಸ್ 60,000 rupees ಪ್ರಾಫಿಟ್ ಆಯ್ತು. ಹಂಗಾರೆ 60,000 ಅಂದ್ರೆ ರಾಮನ್ ಪಾಲ್ ಎಷ್ಟಾಯ್ತು ನೋಡ್ರಿ? 1/3 ಅಂತಂದ್ರೆ 20,000 ರೂಪಾಯಿ ಆಯ್ತು. 20,000 ರೂಪಾಯಿ ಪ್ರಾಫಿಟ್. ಆದ್ರೆ ಅವ್ನು ಗ್ಯಾರಂಟಿ ಕೊಟ್ಟಿದ್ದು ಎಷ್ಟು? 25,000 ರೂಪಾಯಿ. ಅವನಿಗೆ ಗ್ಯಾರಂಟಿ ಕೊಟ್ಟಿದ್ದು 25,000 ರೂಪಾಯಿ. ಆದ್ರೆ ಆಕ್ಚುಯಲ್ ಪ್ರಾಫಿಟ್ ಒಳಗೆ ಅವ್ನು ಪಾಲ್ ಸಿಗ್ತಾ ಇರೋದು, ಬರ್ತಾ ಇರೋದು 20,000 ರೂಪಾಯಿ. 5,000 ರೂಪಾಯಿ ಕಡಿಮೆ ಆಯ್ತು. ಹಂಗಾರೆ 5,000 ರೂಪಾಯಿ ಯಾರು ಕೊಡ್ಬೇಕು? ಎ ಮತ್ತು ಬಿ. ಎ ಮತ್ತು ಬಿ ಈಕ್ವಲ್ ಆಗಿ ಅದನ್ನ ಕಾಂಟ್ರಿಬ್ಯೂಟ್ ಮಾಡ್ತಾರೆ. ಎ ತನ್ನ ಪಾಲಿಂದ ಅವ್ನಿಗೆ ಎಗೂ 20,000 ರೂಪಾಯಿ ಬಂತು, ಬಿಗೂ 20,000 ರೂಪಾಯಿ ಬಂತು, ಸಿಗೂ 20,000 ರೂಪಾಯಿ ಬಂತು. ಆದ್ರೆ ಎ ಏನ್ ಮಾಡ್ತಾನ? ತನ್ನ ಪಾಲಿಂದ 2,500 ರೂಪಾಯಿ ರಾಮನ್ ಕೊಡ್ತಾನ, ಬಿ ತನ್ನ ಪಾಲಿನಿಂದ 2,500 ರೂಪಾಯಿ ರಾಮನ್ ಕೊಡ್ತಾನ. ಸೊ ಹಂಗಾರೆ ರಾಮನ್ ಲೆಕ್ಕ ಇದು ಪ್ರಾಫಿಟ್ ಎಷ್ಟಾಯ್ತು ನೋಡ್ರಿ? 20 ಆಕ್ಚುಯಲ್ ಪ್ರಾಫಿಟ್. ಎ ಕೊಟ್ಟಿದ್ದು 2,500 ರೂಪಾಯಿ, ಬಿ ಕೊಟ್ಟಿದ್ದು 2,500 ರೂಪಾಯಿ, 25,000 ರೂಪಾಯಿ. ಹಂಗಾರೆ ಈಗ ಹೇಗೆ ಎಷ್ಟು ಉಳಿತು? ಬಂದಿದ್ ಪ್ರಾಫಿಟ್ ಒಳಗೆ ಪಾಲು 20, ಅದ್ರೊಳಗೆ 2,500 ಹೋತು, ಹಂಗಾರೆ 17,500 ರೂಪಾಯಿ ಉಳಿತು. ಬಿಗ್ ಬಂದಿದ್ ಪ್ರಾಫಿಟ್ 20, ಅದ್ರೊಳಗೆ 2,500 ಹೋತು, ಉಳಿದಿದ್ದು 17,500 ರೂಪಾಯಿ. ಸೊ ಇದಕ್ಕೆ ನಾವೇನ್ ಕರಿತೀವಿ? ಗ್ಯಾರಂಟಿ ಆಫ್ ಪ್ರಾಫಿಟ್. ಸೊ ಹಿಯರ್ ಎ ಫಿಕ್ಸ್ ಅಮೌಂಟ್, ಸ್ಪೆಸಿಫಿಕ್ ಅಮೌಂಟ್ ಇಸ್ ಗ್ಯಾರಂಟೀಡ್ ಬೈ ದಿ ಓಲ್ಡ್ ಪಾರ್ಟ್ನರ್ಸ್. ಸೊ ಆ ಗ್ಯಾರಂಟಿಯನ್ನ ಎಲ್ಲಾ ಹಳೆ ಪಾಲುದಾರರು ಮಾಡಬಹುದು, ಅಥವಾ ಯಾರಾದ್ರೂ ಒಬ್ರು ಮಾಡಬಹುದು, ಯಾರಾದ್ರೂ ಇಬ್ರು ಮಾಡಬಹುದು. ಸೊ ಯಾರು ಗ್ಯಾರಂಟಿಯನ್ನು ಕೊಡ್ತಾರಲ್ಲ ಅವರು ಲಾಭದಿಂದ ಅದನ್ನ ತೆಗೆದುಕೊಂಡು ಯಾರಿಗೆ ಗ್ಯಾರಂಟಿ ಕೊಟ್ಟಿರ್ತಾರಲ್ಲ ಅವ್ರಿಗೆ ಕೊಡ್ತಾರ. ಸೊ ಇದರ ಮೇಲೆ ನಾವು 6 ಮಾರ್ಕ್ಸಿನ ಕ್ವಶನ್ ಅನ್ನ ಬಿಡಿಸ್ಬೇಕಾಗಿ ಪರೀಕ್ಷೆ ಒಳಗೆ ಕೇಳಬಹುದು. ಸೊ ಇದನ್ನ ನಾಳೆ ನಾವು ಬಿಡಿಸ್ಲಿಕ್ಕೆ ಪ್ರಯತ್ನವನ್ನು ಮಾಡೋಣ. ನಿಮ್ಗೆ ಕ್ವಶನ್ಸ್ ಕಟಿಂಗ್ ಅನ್ನ ಮಾಡಿ ನಿಮ್ಗೆ ಕ್ಲಿಪ್ಸ್ ಅನ್ನ ಇದಕ್ಕೆ ಕಳಿಸಿರ್ತೀನಿ ವಾಟ್ಸಪ್ಗೆ. ಕ್ವಶನ್ ಬರ್ಕೊಂಡು ರೆಡಿ ಇರ್ರಿ. ಯಾವ ತರ ಕ್ವಶನ್ ಬರ್ತಾವ ಮೊದಲು ಅನಲೈಸ್ ಮಾಡೋದನ್ನ, ನಂತರ ಅದನ್ನ ಸಾಲ್ವ್ ಮಾಡ್ಲಿಕ್ಕೆ ಪ್ರಯತ್ನವನ್ನ ಮಾಡೋಣ. ಸೊ ನಿಮಗೆ ಏನಾದ್ರೂ ಡೌಟ್ಸ್ ಇದ್ರೆ ಕೇಳಬಹುದು.